कैसे थोड़े लोग कहते हैं कुछ तो खोया खोया सा लग रहा था, वैसे ही ಪರಲೋಕದಲ್ಲಿ स्वर्ग में ನೀನಾಗಿರುವ ಸ್ಥಾನದಲ್ಲಿ ನೀನಿಲ್ಲ ಅಂದ್ರೆ आपको रहने वाले जगह में आप नहीं रहेंगे ಏನೋ तो ಕಳ್ಕೊಂಡಂಗೆ ಅನಿಸ್ತದೆ. कुछ तो ಇಡೀ खोया खोया ಪರಲೋಕಕ್ಕೆ जैसे ಏನೋ लगेगा। ಕಳ್ಕೊಂಡಂಗೆ ಅನಿಸ್ತದೆ. स्वर्ग में ही कुछ तो खोया ಅದಕ್ಕೆ खोया सा ಸತ್ಯವೇದ लगेगा। ಹೇಳ್ತದೆ, इसीलिए पवित्र शास्त्र ಭೂಮಿಯ कहता है ಮೇಲೆ पृथ्वी के ಒಬ್ಬನು ऊपर ರಕ್ಷಣೆ ಹೊಂದಿದರು. एक व्यक्ति तारण पाता है तो भी ಪರಲೋಕದಲ್ಲಿ ತಂದೆ ದೇವದೂತರೆಲ್ಲ ಉಲ್ಲಾಸಿಸ್ತಾರಂತೆ. स्वर्ग में पिता और सारे ಯಾಕೆ? देवदूत खुशी मनाते हैं। क्यों? ಯಾಕಂದ್ರೆ ಆ ಕಂಬ ಕಳ್ಕೊಂಡಿದ್ರು, क्योंकि वो खंबा को उन्होंने खो दिया था, ಆದ್ರೆ ಆ ಕಂಬ ತಿರುಗಿ ತನ್ನ ಸ್ಥಾನಕ್ಕೆ ಬಂತು. लेकिन वो खंबा फिर से अपने जगह में आ ದೇವರ गया। ಆಲಯದಲ್ಲಿ आप परमेश्वर के भवन में ಸ್ತಂಭವಾಗಿದ್ದೀಯ. एक खंबा बनकर हो, ಅಂದ್ರೆ ನಿನಗೊಂದು ಪ್ರಾಮುಖ್ಯತೆ ಇದೆ. उसका मतलब आपके लिए एक ನಿನಗೊಂದು प्रामुख्यता ಸ್ಥಾನ है, ಇದೆ. आपके लिए एक जगह है। ಅದಕ್ಕೆ ಯೇಸು ಸ್ವಾಮಿ ಏನ್ इसीलिए ಹೇಳಿದ, यीशु मसीह ने क्या कहा, ನಿಮ್ಮ ಗಂಟನ್ನ ಭೂಲೋಕದಲ್ಲಿ ಮಾಡ್ಕೊಳ್ಬೇಡ್ರಿ, ಅದು ಹೆಂಗಿದ್ರು ನುಸಿ ಹಿಡಿದು ಹೋಗ್ತದೆ. ನಿಮ್ಮ ಗಂಟನ್ನ ಎಲ್ಲಿ ಮಾಡ್ಕೊಳ್ರಿ? ಪರಲೋಕದಲ್ಲಿ ಮಾಡ್ಕೊಳ್ರಿ. हमारे खजाने को पृथ्वी पर मत बनाइए, ಈಗ ಅರ್ಥ परंतु ಆಗ್ತದೆ स्वर्ग में ನಿಮಗೆ? बनाइए। क्यों नहीं लगता? ಪ್ರಕಟಣೆಗಳ ಗ್ರಂಥ प्रकाशित वाक्य का पुस्तक ಯಾವುದು? ಎಲ್ಲರೂ ಕೂಡಿ ಹೇಳ್ಬೋದಾ? ಹಿಂದಿನವ್ರು ಮುಂದಿನವ್ರು ಎಲ್ಲರೂ ಕೂಡಿ ಪ್ರಕಟಣೆಗಳ ಗ್ರಂಥ. प्रकाशित वाक्य का पुस्तक, ವೆರಿ ಗುಡ್. 3ನೇ ಅಧ್ಯಾಯ उसका 3रा अध्याय। ವೆರಿ ಗುಡ್. 11ರಿಂದ 12. ವೆರಿ ಗುಡ್. ಪ್ರಕಟಣೆ ಸಾಲಿ ಕಲಿಸ್ದಾಗ ಆತ್ರಿ. ಟೀಚರ್ ಆಗಿದ್ದೆ ಅಂದ್ರೆ ಇವತ್ತು ಶಾಲೆ ಕಟ್ತಿದ್ದೆ ನಾನು. ಪ್ರಿನ್ಸಿಪಲ್ ಆಗಿ ನಾನು ನಮ್ದೇ ಸಾಂಗ್ ನಮ್ದೇ ಶಾಲೆ ಕಟ್ಬಿಡ್ತಿದ್ವಿ. ಪ್ರಕಟಣೆಗಳ ಗ್ರಂಥ प्रकाशित वाक्य का ಎಷ್ಟನೇ ಅಧ್ಯಾಯ? पुस्तक 3ನೇ ಅಧ್ಯಾಯ. ವಚನಗಳು ಬೇಗನೆ ಬರುತ್ತೇನೆ. ನಿನಗಿದುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಕಟ್ಟೆ ಹೇಳ್ತೀರಾ? ಇದನ್ನ ಓದಿದ ತಕ್ಷಣ ನಮ್ಮ ತಲೆಯಲ್ಲಿ ಸ್ತಂಭ ಅಂದ್ರೆ ಏನು? खंबा यानी क्या है? ಕಂಬ ಅಂದ್ರೆ ಏನು? खंबा यानी क्या ಸ್ತಂಭ. है? ಕಂಬವಾಗಿ ನಿಲ್ಲಿಸ್ತೇನೆ, ಸ್ತಂಭವಾಗಿ ನಿಲ್ಲಿಸ್ತೇನೆ ಅಂತ ಇದನ್ನು ಓದಿದ ತಕ್ಷಣ ನಮ್ಮ ತಲೆಯಲ್ಲಿ ಏನ್ ಬರ್ತದೆ? ಒಂದು ಕಂಬ ಬರ್ತದೆ. ಇಲ್ಲಿದ್ದ ಗೋಡೆಲಿದ್ದಾನೆ खंबा बनाकर ठहराऊंगा जब पढ़ते हैं तो ये खंबा हमारे याद में ನಮ್ಮ आता है। ತಲೆಯೊಳಗೆ ಏನ್ ಬರ್ತದಂದ್ರೆ, हमारे दिमाग में क्या आता है? ದೇವರ ಆಲಯದಲ್ಲಿ परमेश्वर के भवन ನಾವು में ಸುಮ್ಮನೆ ಒಂದು ಕಂಬಾಗಿ ನಿಂತ್ಕೊಂಡ್ಬಿಡ್ತೀವಿ. हम ऐसे खंबा बनकर खड़े ಅದೆಂತ हैं। ಜೀವನ? वो कैसा जिंदगी है? ಕಂಬ ಸ್ತಂಭ ನನ್ನ ತಂದೆಯ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವ ತಕ್ಷಣ ಒಂದು ಕಂಬ ಅಥವಾ ಇವೇ ನಂತಲ್ಲ. ಯಾಕಂದ್ರೆ ನಮ್ಮ ಭೂಮಿ ಮೇಲೆ ನಾವೇನ್ ನೋಡಿದ್ವಿ? ಬರೀ ಇಂಥ ಕಂಬ. जब खंबा हम सुनते हैं तो पृथ्वी के अनुसार जो है वही हमारे दिमाग में आता है। ಸಾಮಾನ್ಯವಾಗಿ ಮಾತಾಡ್ತೀನಿ ಕೇಳಿ. आम तौर पर बात करूंगा, सुनिए। ಕೇಳ್ತಾ ಇದ್ದೀರಾ? क्या आप सुन रहे हैं? ಒಂದ್ಸ ಕಂಬ ಅಂತ ಹೇಳುವಾಗ खंबा जब हम कहते हैं, ನಮಗೆ ಜೀವವಿಲ್ಲದ್ದು निर्जीव ಆದ್ರೆ जो है, ಗಟ್ಟಿಯಾಗಿ ಎಲ್ಲರೂ ಬಹಳ ಮಂದಿ ಅದನ್ನ ವಿವರಿಸಿದ ಸಂದೇಶಗಳನ್ನು ನಾನು ಕೇಳಿದ್ದೀನಿ. बहुत लोग विवरण में बताने वाले संदेशों को मैंने सुना है। ದೇವರು ನಮ್ಮನ್ನ ಕಂಬವಾಗಿ ನಿಲ್ಲಿಸ್ತಾನೆ. परमेश्वर ने हमें खंबा बनाकर ठहराया है, ಗಟ್ಟಿಯಾಗಿರ್ತೀವಿ. हम मजबूत ನನ್ನ रहेंगे। ತಲೆಯಲ್ಲಿ ಯಾವಾಗಲೂ ಟಾರ್ಚರ್ ಆಗೋದು, मेरे दिमाग में हमेशा टॉर्चर होता है। ಅದ್ಯಾಂಗ ಪಾಪ ಪರಲೋಕದಾಗ ನಿಂತಲ್ಲೇ ನಿಂತ್ಬಿಡುದು ಹಿಂಗ. ऐसे कैसे स्वर्ग में जहाँ खड़े हैं वैसे ही खड़े रहना, ದೇವರ ಆಲಯ ಹೊತ್ಕೊಂಡು परमेश्वर के भवन को ಇದೆಂತ उठाकर। ರಿವಾರ್ಡ್ ಕೊಡಾತಂದ ದೇವ್ರು ये कैसा इनाम परमेश्वर दे रहे हैं? ಅನಿಸ್ತದ ಇಲ್ಲ? ऐसे लगता है या नहीं? ಯಾರು ಯೋಚನೆ ಮಾಡಿದ್ರೆ ಅನಿಸ್ತೈತಿ. ಯೋಚನೆ अगर ಮಾಡಿದ್ರೆ सोचेंगे तो ऐसे लगेगा, अगर नहीं सोचेंगे तो कैसे लगेगा? ಅನಿಸ್ತದಲ್ಲ? ऐसे लगता है या नहीं? ಆದ್ರೆ ಈ ಕಂಬಕ್ಕೆ ಅರ್ಥ ಬಹಳ ವ್ಯತ್ಯಾಸ. लेकिन इस खंबा में अर्थ जो है वो बहुत अलग है। ಇದನ್ನ ನಾನು ಆಕ್ಚುಲಿ ಉದಾಹರಣೆ ಕೊಟ್ಟು ನಂತರ ಇಲ್ಲಿ ಬರ್ಬೇಕಿತ್ತು. इसे पहले उदाहरण देकर फिर यहाँ पर आना ಚಿಂತೆ था, ಇಲ್ಲ, ಅರ್ಥ ಮಾಡ್ಕೊಳ್ಳೋಣ. लेकिन हम समझ लेंगे। ಎಲ್ಲರೂ ರೆಡಿ ಆಗಿದ್ದೀರಾ? क्या आप सब तैयार ಇಂಥ हैं? ಕೆಲವೊಂದು ವಾಕ್ಯಗಳನ್ನ ಸತ್ಯದಲ್ಲಿ ನಾವು ಓದ್ಕೊಳ್ಳುವಾಗ ऐसे थोड़े से वचनों को जब पवित्र शास्त्र में हम पढ़ते हैं, ನಮಗೆ ಅದು ಅರಿವು ಆಗೋದಿಲ್ಲ, वो हमें समझ नहीं ಅದು आता ತಿಳಿದು ಬರೋದಿಲ್ಲ. या फिर समझ नहीं आता ಹಿಂಗಂದ್ರೆ ಏನು ಅಂತ. इसका मतलब क्या है कि ಆದ್ರೆ ಅದನ್ನ ಬಿಡಿಸಿ ನಾವು ದೇವರ ಆತ್ಮನ ಜೊತೆ
ಕೂತ್ಕೊಳ್ಳುವಾಗ लेकिन उसे खोलकर परमेश्वर के आत्मा के साथ जब हम ದೇವರ बैठते ಆತ್ಮದ हैं, ರಹಸ್ಯಗಳನ್ನ ಹಂಚಿಕೊಳ್ತಾರೆ. परमेश्वर का आत्मा उसके रहस्य को बताता है ಸ್ವಲ್ಪ ಸಿಂಪಲ್ ಆಗಿ थोड़ा आसान तरीके से ನಿಮ್ ಜೊತೆಗೆ ಮಾತಾಡ್ತಾ आपके साथ बात करते हैं. ಸ್ವಲ್ಪ ನಾವು ಮೇಲೆ ನಿಂತು ಮಾತಾಡುವಂತ ಪ್ರೋಟೋಕಾಲ್ ಅನ್ನು ಸ್ವಲ್ಪ ಬದಿಗಿಟ್ಟು ಸರಳವಾಗಿ ಮಾತಾಡ್ತೀನಿ, ಆಗ್ಬಹುದಾ? ऊपर खड़े रहकर बात करने वाले नियम को थोड़ा छोड़कर मैं आमतौर पर आपके साथ बात करूंगा. आमीन. ಸಭೆ ಮುಗಿದ್ಮೇಲೆ कलीसिया खत्म होने ಅಂದ್ರೆ के बाद, ದಾವಣಗೆರೆಯಲ್ಲಿ ಸಭೆ ಮುಗಿದ್ಮೇಲೆ इसका मतलब दावनगेरे में कलीसिया खत्म होने के बाद रविवार ಭಯಂಕರ ಸುಂದರವಾಗಿ ದೇವರ ಆತ್ಮನ ಚಲಿಸಿದ್ರು. परमेश्वर के आत्मा ने बहुत सुंदर तरीके से कार्य ಅವರಲ್ಲಿ किया. ಕೆಲವರು ಒಬ್ಬ ವಯಸ್ಸಾದಂತ ಬಹಳ ವಯಸ್ಸಿನ ಆಗಿರ್ಲಿಲ್ಲ, बहुत उनका उम्र नहीं हुआ ಒಂದು था, 55-60 ಹತ್ರ ಇರ್ಬೇಕಷ್ಟೇ. 55 या 60 साल के उम्र के वो ಫಸ್ಟ್ थे. 55-60 ಅಂತ ಇರಲ್ಲ, ಅದು ತುಂಬಾ ಆಯ್ತಂತ ನೀವ್ ಅನ್ಕೊಂಡ್ರೆ पासवान जी 55-60 साल बहुत हुआ कि आप सोचेंगे तो ಹಿರಿಯರು ಹೇಳ್ತಾರೆ 50ಕ್ಕೆ ಜೀವನ ಪ್ರಾರಂಭ ಆಗುತ್ತಂತೆ. बुजुर्ग लोग कहते हैं 50 साल के बाद जिंदगी प्रारंभ होता ಮುಗಿಸ್ಕೊಂಡ್ है, ಬಿಡೋಕೆ ಹೋಗ್ಬೇಡ್ರಿ. इसलिए आप समाप्त मत ನಮ್ಮಲ್ಲಿ ಕೆಲವು कीजिएगा. ಜನ ಇನ್ನು 48-49 ಬಂದಂಗೆ ಮುದುಕರಂಗ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಮುಗೀತು ನಂದೆಲ್ಲ ಮುಗೀತು, ನಂದೆಲ್ಲ ಮುಗೀತು. ಏನ್ ಮುಗೀತು? ಏನು ಮುಗುದಿಲ್ಲ. हम ऐसे थोड़े लोग 48-39 उम्र आते ही सब खत्म हुआ, सब खत्म हुआ कहते हैं, कुछ भी खत्म नहीं हुआ है. ಸ್ಫೂರ್ತಿ ಇರ್ಬೇಕು. स्फूर्ति रहना है. ಪಕ್ಕದವ್ರಿಗೆ ಹೇಳ್ರಿ ಸ್ಫೂರ್ತಿ ಇರ್ಬೇಕು. अपने बगल वाले से कहिए स्फूर्ति रहना है. ಸಾಯೋಕ್ ಬಂದ್ರು ನಕ್ಕೊಂತ ಸಾಯ್ಬೇಕು. मृत्यु आता है तो भी हंसते ही मरना है. ನಮ್ಮ ನೋಡೋ ಡಾಕ್ಟರ್ಗಳು ಕನ್ಫ್ಯೂಸ್ ಆಗ್ಬೇಕು, ಇವ್ನು ಸಾಯ್ತಾ ಇದ್ದಾನೆ ಹುಡ್ತಾ ಇದ್ದಾನೆ ಅಂತ. हम में से देखने वाले डॉक्टर कहना है ये मर रहा है कि जी रहा है. ಅಲ್ಲ, ಹಿಂದಿರೋ ಚಪ್ಪಾಳೆ ತಟ್ತಾ ಇಲ್ಲ, ನೀವೇನೇ ಆಗ್ಲೇ ಹೋಗ್ಬಿಟ್ರೇನಂತ ಅಲ್ಲ ಇದಿರಲ್ಲ, ಅರ್ಥ ಆಯ್ತಾನೆ? आप समझ रहे हो ना? ಸ್ಫೂರ್ತಿ ಇರ್ಬೇಕು. ಹಾ, ಸ್ಫೂರ್ತಿ ಇರ್ಬೇಕು. ಅಲ್ಲ, ನನಗಿದೆ, ನೀವು ಅಕ್ಕಪಕ್ಕದವ್ರಿಗೆ ಹೇಳ್ರಿ ಸ್ಫೂರ್ತಿ ಇರ್ಬೇಕು. ಹಾ, ಸೋತೋಗ್ಬಿಡ್ಬಾರ್ದು. ಆಮೇಲೆ आमेन. ತಿಂಡಿ ಮಾಡ್ಕೊಂಡು ಬಂದಿಯಲ್ಲಮ್ಮ, ಯಾಕಂದ್ರೆ ದೊಡ್ಡ ಸ್ಫೂರ್ತಿ ಇಲ್ಲಿ ಬೇಕು ನನಗೆ. ಸರ್ವಿಸ್ ಮುಗಿಸೋಳಗು ನಿಲ್ಬೇಕಲ್ಲ. ಆಮೇನ್ ಆಮೇನ್. ಸೊ ಈ ಹಿರಿಯರು ಬಂದು ನನಗೆ ಹೇಳಿದ್ರು, ये बुजुर्ग व्यक्ति आकर मुझसे कहने लगे, पासवान जी ಫಸ್ಟ್ ಟೈಮ್ ನನಗೆ ವಾಕ್ಯ ಅರ್ಥ ಆಯ್ತು. पहली बार मुझे वचन समझ आया. ಒಂದು ವಿಚಾರ ಮಾಡಿ, ಎಷ್ಟು ಕಷ್ಟ ಅಂದ್ರೆ ಎಷ್ಟು ಅತಿಳುವಳಿಕೆಯಲ್ಲಿ ನಮಗೆ ಕೆಲವೊಂದು ಕ್ರೈಸ್ತತ್ವದ ಇಂಥ ಯೋಚನೆಗಳು ನಮಗೆ ಇರಬಹುದು. देखिए कितने असमझ के मसीह के विचार यहाँ पर रहे होंगे, ಅಥವಾ ತಿಳಿದುಕೊಳ್ಳಲಾಗದಂತದ್ದು. या फिर नहीं समझने वाले विषय. ಇವತ್ತು ತಿಳಿದುಕೊಳ್ಳಿಕ್ಕೆ ಸಿದ್ಧರಾಗಿದ್ರೆ ಒಂದ್ಸಾರಿ आज के दिन समझने के लिए तैयार है तो आमेन कहेंगे. आमेन. आमेन. ಆಮೇನ್ आमेन. ನಮ್ಮ ಈ ಒಂದು ಸಭೆ ನಡಿಬೇಕಂದ್ರೆ एक कलीसिया चलना है तो ಅನೇಕ ಕೈಗಳಿದೆ. ಸ್ವಲ್ಪ ಈ ಕಡೆ ತಿರುಗಿಸ್ತೀನಿ, ಅದನ್ನ ಈ ಕಡೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ ಅಂತ ಅಂದಿನ, ಆಯ್ತಾ? ಅನೇಕ ಹಸ್ತಗಳು ಅಥವಾ ಇನ್ವಾಲ್ವ್ಮೆಂಟ್ ಬೇಕು. कई सारे हाथ या फिर वहाँ पर भाग लेना चाहिए. ಅಲ್ವಾ? सही है. ಈಗ ಈ ಕಂಬ ಅಂತ ಹೇಳಿದ್ರೆ ಸುಮ್ಮನೆ ಸತ್ತು ನಿಂತದ್ದಲ್ಲ. एक खंबा जब कहते हैं एक निर्जीव नहीं है, ಬಹಳ ಸುಂದರವಾದಂತದ್ದಿದೆ. ये बहुत सुंदर है. ಉದಾಹರಣೆಗೆ उदाहरण के लिए ನೀವೆಲ್ಲ ಇಲ್ಲ ಅಂದ್ರೆ ಯಾರಿಗೆ ಬೋಧಿಸೋದು? आप सब नहीं है तो किसको प्रचार करना है? ಕರೆಕ್ಟ್. सही है. ನೀವೆಲ್ಲರೂ ಕೂಡಿ ಏನ್ ಮಾಡ್ತೀರಾ? आप सब मिलकर क्या करते हो? ನೀವೆಲ್ಲರೂ ಕೂಡಿ ಏನ್ ಮಾಡ್ತೀರಾ? आप सब मिलकर क्या करते ಈ हो? ಸಭೆ ಒಂದೊಂದು ಕಂಬದ ಹಾಗೆ ಹಿಡ್ಕೊಂಡಿದ್ದೀರಾ. इस कलीसिया के खंबा के जैसे हो, ನಿಮ್ಮ ಕಾಣಿಕೆಗಳಿಂದ, आपके दानों से, ನಿಮ್ಮ ಭಾಗವಹಿಸುವಿಕೆಯಿಂದ, आपके भाग लेने से. अल्वा? सही है. ಆಮೇನ್. आमेन. ಈ PA ಸಿಸ್ಟಮ್ ನಡಿಬೇಕಂದ್ರೆ एक PA सिस्टम चलना है तो ಅದಕ್ಕೊಂದು ಕಂಬ ಬೇಕು. उसको एक खंबा ಸೊ चाहिए. ಕೆಲವರು ಅದಕ್ಕೆ ಕಂಬವಾಗಿ ನಿಂತುಕೊಂಡು इसीलिए थोड़े लोग उसके लिए खंबा बनकर ಅದನ್ನ ಮೇಂಟೈನ್ ಮಾಡ್ತಾರೆ. उसे संभालते हैं. ಕೆಲವೊಂದ್ ಸಾರಿ ಹೈ ಮೇಂಟೈನ್ ಮಾಡ್ಬಿಡ್ತಾರೆ, ಕಿಪಿ ಅನ್ನೋಕೆ ಸ್ಟಾರ್ಟ್ ಆಗ್ತದೆ. कभी कभी हाई मेंटेन करते तब आवाजें आने लगते हैं. ಹಲೋ, ಕೇಳ್ತಾ ಇದ್ದೀರಾ? क्या आप सुन रहे हैं? ಇದು ಇಷ್ಟೊಂದು ಕಂಬಗಳು इतने सारे खंबा हैं. ಸುಮ್ಮನೆ ನಿಂತಿವ್ಯಾ? हम ऐसे ही रुके हैं? ನಾನು नहीं. ನಿನ್ನನ್ನ ನನ್ನ ತಂದೆಯ ಆಲಯದಲ್ಲಿ ಸ್ತಂಭವಾಗಿ ಮಾಡುವೆನು ಅಂತ ಹೇಳುವಾಗ, मैं तुम्हें मेरे पिता के भवन में खंबा बनाऊंगा जब वो कहते हैं, ದೇವರ ರಾಜ್ಯದಲ್ಲಿ पहला चीज परमेश्वर के निन्नन्न राज्य में आपको ಒಬ್ಬ ಬಹಳ ಜವಾಬ್ದಾರಿಯುತವನನ್ನಾಗಿ ಮಾಡ್ತೇನೆ. एक बहुत ही जिम्मेदार व्यक्ति बनाऊंगा. ಆಮೆನ್. आमेन. ಈಗ ಇವಳು ನಿಮ್ಮ ಹಿಂದಿಯವರಿಗೆ ಭಾಷೆನ ಅರ್ಥ ಮಾಡಿಸಿಕೊಳ್ಳುವಂತ ಕಂಬ ಅಥವಾ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾಳೆ. हिंदी वालों को भाषा समझ में आने का जिम्मेदारी मैंने उठाया है. ಕರೆಕ್ಟ್. सही है. ನಾನೇನ್ ಮಾಡ್ತೀನಿ? मैं क्या करता ಒಂದು हूँ? ಜೀವಿತಕ್ಕೆ ಆಶೀರ್ವಾದ ಆಗುವಂಗೆ, एक जिंदगी को आशीष होने ಮನಸ್ಸುಗಳು जैसे, ತೆರೆಯಲ್ಪಡುವ ರೀತಿಯಲ್ಲಿ, मन खोलने जैसे, ವಿಚಾರಗಳು ಬದಲಾಗುವ ರೀತಿಯಲ್ಲಿ, विचार बदलने जैसे, ಉತ್ತಮವಾದದ್ದನ್ನ उत्तम चीज को ಹೇಗೆ ತರಬೇಕು, कैसे लाना है, ಉಪವಾಸ, उपवास, ಪ್ರಾರ್ಥನೆ, प्रार्थना, ಯಾವುದನ್ನ ಮೊದಲು ಹೇಳಿದ್ರೆ ಚೆನ್ನಾಗಿರ್ತದೆ, कौन सा चीज पहले बताऊंगा तो अच्छा ಈ रहेगा, ಸಂದೇಶದಲ್ಲಿ ಯಾವುದನ್ನ ನಂತರ ಹೇಳಬೇಕು, इस संदेश में
क्या बाद में कहना ಇವನ್ನೆಲ್ಲ है। ಕ್ಯಾಲ್ಕುಲೇಷನ್ ಮಾಡ್ಕೊಂಡು इन सारे गिनतियों को कर ವಿಚಾರ ಮಾಡ್ಕೊಂಡು उसे सोचकर ಪರಿಶ್ರಮ ಪಟ್ಟು मेहनत कर कर ಆಮೆನ್ आमेन ಅದನ್ನ ರೆಡಿ ಮಾಡ್ಕೊಂಡು ಬರ್ತೀವಿ. उसे तैयार कर कर मैं आता हूँ। ಹೌದಲ್ಲ? सही है। ಪ್ರತಿಯೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀವಿ. हर एक व्यक्ति एक एक जिम्मेदारी को हमने उठाया ತಿಳಿತಾ है। ಇದ್ರೆ ಒಂದ್ಸಾರಿ अगर समझ आ रहा है तो एक बार आमेन आप ಇನ್ನು कहेंगे। ಕೆಲವರು और थोड़े से लोग ವಿಜ್ಞಾಪನೆ ಪ್ರಾರ್ಥನೆಗಳಿಂದ मध्यस्थिक ತಮ್ಮ प्रार्थना से ಸಭೆಯ ಬಗ್ಗೆ ಪ್ರಾರ್ಥನೆಯಿಂದ अपने कलीसिया के बारे में ಕಳಕಳಿಯ प्रार्थना करके ಪ್ರಾರ್ಥನೆಯಿಂದ ईमानदारी के प्रार्थना से ಎತ್ಕೊಂಡಿದ್ದಾರೆ. वो उठाकर पकड़ते हैं। ದೇವರು इसीलिए ಯಾವನು परमेश्वर ಕೊನೆವರೆಗೂ ನಿಲ್ತಾನೋ जो व्यक्ति अंत्य तक रुकेगा ಅವನನ್ನು ನಾನು ಸಭೆಯಲ್ಲಿ उसे मैं कलीसिया में, ನನ್ನ ಆಲಯದಲ್ಲಿ, क्षमा कीजिए मेरे भवन ಅಂದ್ರೆ में, ಪರಲೋಕದಲ್ಲಿರುವಂತ ನನ್ನ ಆಲಯದಲ್ಲಿ उसका मतलब स्वर्ग में रहने वाले मेरे भवन ಒಂದು में ಸ್ತಂಭವಾಗಿ ನಿಲ್ಲಿಸುವೆನು. एक ಅಂದ್ರೆ खंबा बनाकर खड़ा करूंगा। उसका ಅದರ ಅರ್ಥ मतलब ಒಬ್ಬ ಪ್ರಾಮುಖ್ಯವಾದ ವ್ಯಕ್ತಿಯಾಗಿ ನಿಲ್ಲಿಸುವೆನು. एक प्रामुख्य व्यक्ति बनाकर खड़ा करूंगा। ಒಂದು ಸಭೆ ಉದಾಹರಣೆನ ತೆಗೆದುಕೊಳ್ಳೋಣ. एक कलीसिया उदाहरण को हम ವಚನದ ಅರ್ಥ लेंगे। ಆಯ್ತಾ ನಿಮಗೆ? इस वचन का समझ आपको आ रहा है? ಸ್ತಂಭವಾಗಿ ನಿಲ್ಲಿಸುವೆನಂದ್ರೆ खंबा बनाकर ठहराऊंगा उसका ಒಂದು मतलब ನಿರ್ಜೀವವಾದ ಕಂಬ ಅಲ್ಲ, एक निर्जीव खंबा नहीं, ಆದ್ರೆ ಅನೇಕರು ಅದರ ಮೇಲೆ ಆತ್ಕೊಂಡಿರುವಂತ ಮುಖ್ಯವಾದಂತ ಕಂಬ, ಮುಖ್ಯವಾದ ಆಧಾರವಾಗಿ ನಾನು ಇಡ್ತೇನೆ. लेकिन कई लोग उस पर निर्भर होकर रहने वाला एक प्रामुख्य खंबा बनाकर मैं रखूंगा। ಎಷ್ಟು ಜನರಿಗೆ ಇದು ಅರ್ಥ ಆಗ್ತಾ कितने ಇದೆ? लोगों को ये समझ आ रहा है? ಇನ್ನೊಂದು ಸ್ವಲ್ಪ ಬಿಡಿಸಿ ನೋಡ್ಕೊಳ್ಳೋಣ. और थोड़ा उसे खोलकर हम ಬಹಳ देखेंगे। ಇಂಟ್ರೆಸ್ಟಿಂಗ್ ಇದೆ. ये बहुत दिलचस्प है। ಆಮೆನ್ आमेन ಆಮೆನ್ आमेन ಆಮೆನ್ आमेन। ಒಂದು ಸಭೆಯಲ್ಲಿ एक कलीसिया में ಒಬ್ಬ ವರ್ಷಿಪ್ ಲೀಡರ್ एक वर्शिप लीडर ಒಂದು 4 ದಿನ ಇಲ್ಲ ಅಂದ್ರೆ ಏನು ಅಷ್ಟು ಅನಿಸ್ಲಿಕ್ಕಿಲ್ಲ. एक 4 दिन नहीं रहेगा तो कुछ नहीं लगेगा, ಉಳಿದವರು ಅದನ್ನ ಸಂಭಾಳಿಸ್ಕೊಳ್ತಾರೆ. बाकी के लोग उसे संभाल लेंगे। ಆಮೆನ್ आमेन। ಒಬ್ಬ ಮ್ಯೂಸಿಷಿಯನ್ ಇಲ್ಲ ಅಂದ್ರೆ एक म्यूजिशियन नहीं है ನಾನೇನು तो ಅವ್ರಿಗೆ ಬೇಕಂತಿಲ್ಲ, वो है ही ಅವ್ರು कि ಬೇಡ नहीं, ಅಂತ ಹೇಳ್ತಾ ಇಲ್ಲ. वो नहीं चाहिए कि मैं नहीं ಬಹುಶಃ कह रहा, ಅಷ್ಟು ಕಂಡು ಬರ್ಲಿಕ್ಕಿಲ್ಲ. शायद उतना नजर नहीं आएगा, ಆದ್ರೆ ಆ ಸಭೆಯನ್ನು ನಡೆಸುವಂತ ಪಾಸ್ಟರ್ लेकिन उस कलीसिया को चलाने वाला ಒಂದು पास्टर 3 ವಾರ ಇಲ್ಲ ಅಂದ್ರೆ एक 3 हफ्ता नहीं रहेगा तो ಎದ್ದು ಕಂಡು ಬರ್ಲಿಕ್ಕೆ ಸ್ಟಾರ್ಟ್ वो ಆಗುತ್ತೆ. उठकर नजर आने लगता है। ಏನಾಯ್ತು? क्या हुआ? ಯಾಕೆ क्यों ಯಾಕೆ ಅಷ್ಟು ಎದ್ದು ಬಂದ್ಲಿಕ್ಕೆ क्यों इतना उठकर दिखाई दे रहा ಯಾಕಂದ್ರೆ है? ಕಂಬಗಳಲ್ಲಿ क्योंकि खंबाओं में ಅವುಗಳು ಹೊತ್ತುಕೊಂಡಿರುವ ಅಥವಾ ಅವುಗಳು ತೆಗೆದುಕೊಂಡಿರುವಂತ ಜವಾಬ್ದಾರಿಗಳ ಮಟ್ಟದ ಪ್ರಕಾರ ಆ ಕಂಬಗಳ ಪ್ರಾಮುಖ್ಯತೆ ಪ್ರಚುರಗೊಳ್ಳುತ್ತದೆ, ಕಂಡು ಬರ್ತದೆ. वह खंबा उठाने वाला बोझ या फिर जो बोझ उठाता है उसके प्रामुख्यता से वो नजर आता है। ಕರೆಕ್ಟ್? सही है। ಆಮೆನ್ आमेन। ಪ್ರಾಮುಖ್ಯವಾದ ಕಂಬ, प्रामुख्य खंबा, ಅಪ್ರಾಮುಖ್ಯವಾದ ಕಂಬ अप्रामुख्य खंबा, ಎಂಬಂತೆಂತದು ಇಲ್ಲ. ऐसा कुछ भी नहीं है। ಆದ್ರೆ लेकिन ಯಾವ ಜವಾಬ್ದಾರಿನ ಹೊತ್ಕೊಂಡಿರ್ತೀವೋ जो जिम्मेदारी को हम उठाते हैं ಅದಕ್ಕೆ ಅನುಗುಣವಾಗಿ उसके अनुसार ಅವರ ಪ್ರಾಮುಖ್ಯತೆ ಕಂಡು ಬರ್ತದೆ. उनका प्रामुख्यता नजर आता है। ಆಮೆನ್ आमेन। ಈಗ ಈ ವಾಕ್ಯದಲ್ಲಿ अब इस वचन में ನನ್ನ ದೇವರ ಆಲಯದಲ್ಲಿ मेरे परमेश्वर के भवन में ಸ್ತಂಭವಾಗಿ ನಿಲ್ಲಿಸುವೆನು खंबा बनाकर ठहराऊंगा, ಅಂದ್ರೆ ಅದರ ಅರ್ಥ उसका मतलब ಪರಲೋಕದಲ್ಲಿಯೂ ಸಹ स्वर्ग में भी ನೀವು ಸುಮ್ಮನೆ ಇರೋದಿಲ್ಲ. आप चुप नहीं रहेंगे। ಆಮೆನ್ आमेन ಆಮೆನ್ आमेन। ಪರಲೋಕದಲ್ಲಿ स्वर्ग में ಕೆಲಸ ಇದೆ ಅಂತ ಹೇಳ್ತಾ ಇಲ್ಲ, काम है कि मैं नहीं कह रहा, ಪ್ರಾಮುಖ್ಯತೆ ಇದೆ. प्रामुख्यता है। ಭೂಮಿಯಲ್ಲಿ ಏನು ಜವಾಬ್ದಾರಿಗಳಿದೆ ಅಲ್ಲ, पृथ्वी पर जो जिम्मेदारियां है ಇದು ಬರೀ ಟ್ರೈನಿಂಗ್ ಇದೆ. ये सिर्फ ट्रेनिंग है, ಆದ್ರೆ ಬರೀ ಟ್ರೈನಿಂಗ್ ಅಲ್ಲ, लेकिन सिर्फ ट्रेनिंग नहीं, ಪ್ರಾಮುಖ್ಯವಾದ ಟ್ರೈನಿಂಗ್. एक प्रामुख्य ट्रेनिंग है, ಕೊನೆವರೆಗೆ ನಿಲ್ದವನಿಗೆ क्योंकि अंत तक जो खड़ा रहेगा ಪರಲೋಕದಲ್ಲಿ स्वर्ग में ನನ್ನ ಆಲಯದಲ್ಲಿ मेरे भवन में ನಾನು ಸ್ತಂಭವಾಗಿ मैं खंबा ವಿಚಾರ बनाकर। ಮಾಡ್ರಿ. इसलिए आप सोचिए ನೇರವಾಗಿ ದೇವರ ಕೈಯಲ್ಲಿ ದೇವರ ಆಲಯದಲ್ಲಿ ಪರಲೋಕದ ಆಲಯದಲ್ಲಿ ಕೆಲಸ ಮಾಡ್ಕೊಂಡಿರೋದಂದ್ರೆ ಹೆಂಗಿರಬಾರ್ದು? सीधे तरीके से परमेश्वर के भवन में परमेश्वर के मंदिर में काम करना है, वो कितना उत्तम हो सकता है। ಇನ್ನು ನಮ್ಮಲ್ಲಿ ಕೆಲವರಿಗೆ और थोड़े लोगों ಕೆಲಸ को ಅಂದ್ರೆ ಮುಳ್ಳಾಗ್ತದೆ, ಅಂತವ್ರು ವಿಚಾರ ಮಾಡ್ತಾರೆ ಅಲ್ಲೇನು ಕೆಲಸನ ಅಂತ. काम यानी कांटे जैसे लगता है, वहां पर अंत भी काम ಕೆಲಸ करना ಅಲ್ಲ ಇದು. है, ऐसा काम वो नहीं है। ಇಸ್ರಾಯೇಲರು इस्राएली लोग ನಡೆದ್ರು, वो चले ಕಾಲು ನೂಸ್ಲಿಲ್ಲ, लेकिन पैर दर्द ಕಾಲು नहीं हुआ, ಬಾಯಲಿಲ್ಲ, पैर नहीं सूजे, ಅಂತ ಕೆಲಸ ಅದು. ऐसा काम वह है। ಎಷ್ಟು ಮಾಡ್ತೀಯೋ जितना आप करेंगे ಅಷ್ಟು ಆನಂದ ಸಿಗ್ತದೆ. उतना खुशी आपको मिलेगा।
ಹಲೋ ಇಲ್ಲೇ ಇದ್ರೆ ಒಂದ್ಸಾರಿ ಆಮೇಲೆ अगर यहीं पर है तो आमेन आप कहेंगे ಆಮೇನ್. आमेन। ಸೊ ಮೊದಲನೇದಾಗಿ इसलिए पहला चीज ಆ ದೇವರ ಆಲಯದಲ್ಲಿರುವಂತ ಸ್ತಂಭ ಅಂದ್ರೆ परमेश्वर के भवन में रहने वाला खंबा यानी ಕಾಂಕ್ರೀಟ್ ಅಥವಾ ಕಲ್ಲಿನ ಕಂಬದ ತರ ಅಲ್ಲ. कंक्रीट या फिर पत्थर से बांधा हुआ खंबा ಅದರ नहीं। ಅರ್ಥ उसका मतलब ಅಲ್ಲಿ ನಿನಗೊಂದು ಸ್ಥಾನ ಪ್ರಾಮುಖ್ಯತೆ ಇರ್ತದೆ. वहाँ पर आपका एक स्थान और प्रामुख्यता ಯಾವ रहेगा। ರೀತಿ ಸೀನಿಯರ್ ಪಾಸ್ಟರ್ 2 ವಾರ ಬರ್ಲಿಲ್ಲ ಅಂದ್ರೆ जिस तरीके से सीनियर पास्टर 2 हफ्ता जब नहीं ಹೆಂಗೆ आते ಕೆಲವರು हैं, ಹೇಳ್ತೀರಾ ಏನೋ ಕಳ್ಕೊಂಡಂಗೆ ಅನಿಸ್ತದೋ कैसे थोड़े लोग कहते हैं कुछ तो खोया खोया सा लग रहा था, ಹಂಗೆ वैसे ही ಪರಲೋಕದಲ್ಲಿ स्वर्ग में ನಿನಗಿರುವ ಸ್ಥಾನದಲ್ಲಿ ನೀನಿಲ್ಲ ಅಂದ್ರೆ आपको रहने वाले जगह में आप नहीं रहेंगे ಏನೋ तो ಕಳ್ಕೊಂಡಂಗೆ ಅನಿಸ್ಲಿಷ್ಟ. कुछ तो ಇಡೀ खोया खोया ಪರಲೋಕಕ್ಕೆ जैसे ಏನೋ लगेगा। ಕಳ್ಕೊಂಡಂಗೆ ಅನಿಸ್ತದೆ. स्वर्ग में ही कुछ तो खोया ಅದಕ್ಕೆ खोया सा ಸತ್ಯವೇದ लगेगा। ಹೇಳ್ತದೆ, इसीलिए पवित्र शास्त्र ಭೂಮಿಯ कहता है ಮೇಲೆ पृथ्वी के ಒಬ್ಬನು ऊपर ರಕ್ಷಣೆ ಹೊಂದಿದರು. एक व्यक्ति तारण पाता है तो भी ಪರಲೋಕದಲ್ಲಿ ತಂದೆ ದೇವದೂತರೆಲ್ಲ ಉಲ್ಲಾಸಿಸ್ತಾರಂತೆ. स्वर्ग में पिता और सारे ಯಾಕೆ? देवदूत खुशी मनाते हैं। क्यों? ಯಾಕಂದ್ರೆ ಆ ಕಂಬ ಕಳ್ಕೊಂಡಿದ್ರು, क्योंकि वो खंबा को उन्होंने खो दिया था, ಆದ್ರೆ ಆ ಕಂಬ ತಿರುಗಿ ತನ್ನ ಸ್ಥಾನಕ್ಕೆ ಬಂತು. लेकिन वो खंबा फिर से अपने जगह में आ ದೇವರ गया। ಆಲಯದಲ್ಲಿ आप परमेश्वर के भवन में ಸ್ತಂಭವಾಗಿದ್ದೀಯ. एक खंबा बनकर हो, ಅಂದ್ರೆ ನಿನಗೊಂದು ಪ್ರಾಮುಖ್ಯತೆ ಇದೆ. उसका मतलब आपके लिए एक प्रामुख्यता स्थान है, ಇದೆ. आपके लिए एक जगह है। ಅದಕ್ಕೆ ಯೇಸು ಸ್ವಾಮಿ ಏನ್ इसीलिए ಹೇಳಿದ್ರೆ, यीशु मसीह ने क्या कहा, ನಿಮ್ಮ ಗಂಟನ್ನ ಭೂಲೋಕದಲ್ಲಿ ಮಾಡ್ಕೊಳ್ಬೇಡ್ರಿ, ಅದು ಹೆಂಗಿದ್ರು ನುಸಿ ಹಿಡಿದು ಹೋಗ್ತತೆ. ನಿಮ್ಮ ಗಂಟನ್ನ ಎಲ್ಲಿ ಮಾಡ್ಕೊಳ್ರಿ? ಪರಲೋಕದಲ್ಲಿ ಮಾಡ್ಕೊಳ್ರಿ. हमारे खजाने को पृथ्वी पर मत बनाइए परंतु स्वर्ग में बनाए। अब आपको समझ आ रहा है, ಬಾರಿಸ್ತಿರಲ್ಲ, अब थोड़ा सा जो यहाँ पर ಅದನ್ನ बजाते ನೀವು हो, ಪೂರ್ಣ ಮನಸ್ಸಿನಿಂದ ಬಾರಿಸಿದ್ರೆ, अगर पूरे मन से उसे आप ಪೂರ್ಣ बजाएंगे तो, ಪರಿಶುದ್ಧತೆಯಿಂದ ಬಾರಿಸಿದ್ರೆ, पूरे पवित्रता से उसे करेंगे तो ಪರಲೋಕದಲ್ಲಿಯೂ ಸಹ ನೀವು ಒಂದು ಸ್ತಂಭ ಆಗ್ಲಿಕ್ಕಿದ್ದೀರಾ. स्वर्ग में भी आप एक खंबा बनने वाले ಇಲ್ಲಿ हो। ನೀವು ಒಂದು ಸ್ತಂಭವಾಗಿದ್ದೀರಿ, यहाँ पर आप एक खंबा हो, ಆದ್ರೆ ಪರಲೋಕದಲ್ಲಿ ನಿಮ್ಮನ್ನ ಸ್ತಂಭವಾಗಿ ನೆಡ್ಲಿಕ್ಕಿದ್ದಾರೆ. लेकिन स्वर्ग में आपको एक खंबा बनाकर रखने ಅಂದ್ರೆ वाले ಸ್ಥಾನ, हैं। उसका मतलब ಒಂದು जगह, ಪ್ರಾಮುಖ್ಯತೆ. एक प्रामुख्यता। ಈ ವ್ಯತ್ಯಾಸ ಅರ್ಥ ಆಗ್ತದೆ? ये व्यत्यास आप समझ पा रहे हो? ಆಮೆನ್. आमेन। ಆಶೀರ್ವಾದ ಆಗ್ತದೆ. आशीष हो रहा है तो एक बार आमेन कहेंगे। ಎಷ್ಟು ಸುಂದರವಾಗಿರಬಾರ್ದು ಅದು, कितना सुंदर वो हो सकता है, ಎಷ್ಟು ಬ್ಯೂಟಿಫುಲ್ ಆಗಿರಬಾರ್ದು. कितना सुंदर वो हो सकता है। ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳಿದ್ರು ಅಂದ್ರೆ, इसीलिए यीशु मसीह ने क्या ಪರಲೋಕದಲ್ಲಿ कहा, ಗಂಟು ಮಾಡ್ಕೊಳ್ರಿ, स्वर्ग में आपके खजाने को बनाए, ಆದ್ರೆ ಅದ್ರ ಎರಡನೇ ಭಾಗ ನಾವು ಬಿಟ್ಬಿಡ್ತೀವಿ. लेकिन उसके दूसरे भाग को हम छोड़ देते ಎಲ್ಲರ हैं। ಗಂಟು ಒಂದೇ ಸೈಜ್ ಇರ್ತದ, ಬೇರೆ ಬೇರೆ ಸೈಜ್ ಇರ್ತದ. सबका जो खजाना है एक ही साइज होता है या अलग अलग होता है? ಇಲ್ಲೊಂದ್ ಕೆಲವೊಂದ್ ಚಲೋ ಗಂಟು ಇರುವಂತ ಕೇಸಸ್ ಇದೆ, अच्छा खजाना रहने वाले केस है, ಕೆಲವೊಂದು ಗಂಟುಗಳು ಬೆಳೀತಾ ಇದೆ, थोड़े से बढ़ रहे हैं, ಇನ್ನೊಂದು ಈಗ ಗಂಟು ಆಗ್ತಾ ಇದೆ. और एक अभी बना रहा है। ಮರ್ಮ ಅರ್ಥ ಆಗ್ಲಿಲ್ಲ. तात्पर्य आप समझ नहीं ಎಲ್ಲರ रहे ಗಂಟು हो? ಸೇಮ್ ಸೈಜ್ ಐತಾ? क्या सबका खजाना एक ही साइज ಇಲ್ಲ का ತಾನೇ? है? नहीं ना। ಆಮೆನ್, आमेन, ಆಮೆನ್. आमेन। ಅದಕ್ಕೆ इसीलिए ಪರಲೋಕದಲ್ಲಿರುವಂತ ಗಂಟಿನ ಸೈಜ್ ಅನ್ನ ಈಗಲೇ ನಾವು ಡಿಸೈಡ್ ಮಾಡ್ಕೊಳ್ಬೇಕು. स्वर्ग में रहने वाले खजाने के साइज को अभी ही हमें फैसला करना है। ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. यहीं पर से वो प्रारंभ ಅಲ್ಲಿ होता है। ಹೋದ್ಮೇಲೆ ನಾವು ಗಂಟು ಮಾಡ್ಕೊಳ್ಳಿಕ್ಕೆ वहां पर ಆಗಲ್ಲ. जाकर हम इकट्ठा नहीं कर सकते। ಅದಕ್ಕೆ ಯೇಸು ಸ್ವಾಮಿ ಹೇಳಿದ, इसलिए यीशु मसीह ने कहा, ಭೂಮಿ ಮೇಲೆ ಇದ್ದಾಗಲೇ ಹೇಳ್ತಾ ಇದ್ದಾನೆ, पृथ्वी पर रहते ही वो कह ಪರಲೋಕದಲ್ಲಿ रहे ಗಂಟು हैं ಮಾಡ್ಕೊಳ್ರಿ. स्वर्ग में खजाने को Number बनाना। 2, दूसरा चीज 12ನೇ ವಚನ, 12वां ಯಾವನು वचन, ಜಯ ಹೊಂದುತ್ತಾನೋ ಅವನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು, ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಆಮೆನ್. आमेन। ಈಗ ಇದಲ್ಲದೆ ನನ್ನ ದೇವರ ಹೆಸರನ್ನು ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೆಸರನ್ನು ಅದರ ಮೇಲೆ ಬರೆಯುವೆನು. जो जय पाए उसे मैं अपने परमेश्वर के मंदिर में एक खंबा बनाऊंगा और वह फिर कभी बाहर न निकलेगा, और मैं अपने परमेश्वर का नाम और अपने परमेश्वर के नगर अर्थात नए यरूशलेम का नाम जो मेरे परमेश्वर के पास से स्वर्ग पर से उतरने वाला है, और अपना नया नाम उस पर लिखूंगा। ಆಮೆನ್, आमेन, ಆಮೆನ್. आमेन। ಭೂಲೋಕದಲ್ಲಿರುವಂತ ಈ ಕಂಬಗಳ ಮೇಲೆ पृथ्वी पर रहने वाले इन खंबाओं के ऊपर ಈಗ ಬರೀ ಯೇಸುವಿನ ಹೆಸರು ಬರೆಯಲ್ಪಟ್ಟಿದೆ. अब सिर्फ यीशु मसीह का नाम लिखा गया है। ಅದು ಸಹ ಸಾಧಾರಣ ವಿಷಯ ಅಲ್ಲ. वो भी साधारण विषय नहीं ಆದ್ರೆ है, ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, लेकिन यहाँ पर क्या कहता है, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, यीशु मसीह कह रहे हैं ನನ್ನ ಹೊಸ ಹೆಸರನ್ನು, मेरे नए नाम को। ಅಂದ್ರೆ ಯೇಸುವಿಗೆ उसका मतलब यीशु मसीह को ಎಲ್ಲ ಯುಗದ ಸಮಾಪ್ತಿಯ ನಂತರ युग के समाप्ति के बाद ಇನ್ನೊಂದು ಹೆಸರು ಕೊಡಲ್ಪಟ್ಟಿದೆ.
ಬಂದಿದೆ. एक और नाम दिया गया है. ಪರಲೋಕದಲ್ಲಿ स्वर्ग में ಇನ್ನೊಂದು ಹೆಸರು ಆತನಿಗೆ ಕೊಡಲ್ಪಡುವುದಕ್ಕಿದೆ. एक और नया नाम उनको दिया जाने वाला है. ಸಂಶಯ ಓದ್ ನೋಡ್ರಿ. संदेह है वो ನನ್ನ आप ಹೊಸ पढ़ कर ಹೆಸರನ್ನು देखिए. ಐತಿಲ್ಲ ಅಲ್ಲಿ. मेरा नया नाम के लिखा गया है नाम. ಪಂಡಿತರು ಅದಕ್ಕೆ ಬೇರೆ ಏನೆಲ್ಲ ಮಾತಾಡ್ಲಿ, सिद्धांतों ने कुछ भी उसे उसके ಆದ್ರೆ बारे में बात ಸ್ಪಷ್ಟವಾಗಿ करें, ಬರೆದಿದೆ. लेकिन स्पष्ट तरीके से ನನ್ನ लिखा ಹೊಸ गया है ಹೆಸರನ್ನು. मेरे नए नाम को. ಈಗ ನನ್ನ ಪ್ರಶ್ನೆ ಏನಂದ್ರೆ, अब मेरा सवाल क्या है, ಈ ಭೂಮಿಯ ಮೇಲೆ ಲಭ್ಯವಿರುವ पृथ्वी के ऊपर लभ्य रहने वाले, ನಮಗೆ ಕೊಡಲ್ಪಟ್ಟಿರುವ हमें दिया जाने वाले ಯೇಸುವಿನ ಹೆಸರಿನಲ್ಲೇ यीशु मसीह के नाम में ही ಇಷ್ಟೊಂದು ಬಲ ಇದೆ ಅಂದ್ರೆ, इतना सारा बल है तो ದೆವ್ವಗಳು ನಡುಗುವಂತೆ, दुरात्माएं कांपने जैसे, ಸತ್ತವರು ಏಳುವಂತೆ, मुर्दे जी उठने जैसे, ಕುಷ್ಠಗಳು ಗುಣವಾಗುವಂತೆ, कोई बीमारी चंगाई पाने जैसे, ಅನಾರೋಗ್ಯಗಳು ಗುಣವಾಗುವಂತೆ बीमारियां चंगाई पाने ಭೂಮಿಯ जैसे ಮೇಲೆ ಕೊಡಲ್ಪಟ್ಟಿರುವ ಈ ನಾಮಕ್ಕೆ ಎಷ್ಟು ಬಲ ಇದೆ ಅಂದ್ರೆ, पृथ्वी पर दिया जाने वाले इस नाम में इतना बल है तो ಪರಲೋಕದಲ್ಲಿ स्वर्ग में ನಿನ್ನ ಮೇಲೆ आपके ऊपर ಬರೆಯಲ್ಪಡ್ಲಿಕ್ಕಿರುವ ಆತನ ನಾಮ लिखा जाने वाला उनका ಇನ್ನು नाम ಅದೆಷ್ಟು ಬಲವಾಗಿರಬಾರ್ದು, वो कितना बलशाली हो सकता है, ಅದು ಎಷ್ಟು ಸದೃಢವಾಗಿರಬಾರ್ದು. वो कितना दृढ़ता से हो सकता ನಾನು है. ಹೇಳ್ತೇನೆ, मैं कहता हूँ ಈಗ ಪ್ರತಿಯೊಂದು ಕಾಲೇಜಿಗೆ हर एक कॉलेज को ಅರ್ಥ ಮಾಡ್ಕೊಳ್ಳಿ. आप समझ लीजिएगा. ಆಮೆನ್. आमेन. ನಿಮ್ಮಲ್ಲಿ ಎಷ್ಟು ಜನರ ಬಳಿ ಆಧಾರ್ ಕಾರ್ಡ್ ಇದೆ? आप में से कितने लोगों के पास आधार कार्ड है? ಕೆಲವರಿಗೆ ಇಲ್ಲೇ ಇಲ್ಲ. थोड़े लोगों का है ही नहीं. ಅಲೋ, ಎಷ್ಟು ಜನ ಕಡೆ ಆಧಾರ್ ಕಾರ್ಡ್ ಇದೆ ತಾನೆ? आधार कार्ड है ना? ಅದ್ರ ಮೇಲೆ ಏನೇನಿದೆ? उसके ऊपर क्या क्या है? ನಿನ್ನ ಹೆಸರಿದೆ, आपका नाम ನಿನ್ನ है, ತಂದೆ ಹೆಸರಿದೆ, आपके पिता का नाम है, ನಿನ್ನ ಲಾಸ್ಟ್ ನಿನ್ನ ಸರ್ನೇಮ್ ಇದೆ, ಅಡ್ರೆಸ್ ಇದೆ, आपका सरनेम है, ನಿಮ್ಮ ಅಡ್ರೆಸ್ ಇದೆ, ಅದ್ರ ಮೇಲೆ ನಿಮ್ಮ ವಿಳಾಸ ಇದೆ. उसके ऊपर आपका एड्रेस है. ಆಮೆನ್. आमेन. ಪರಲೋಕದಲ್ಲಿ स्वर्ग में ನೀನು ಹೋಗುವಾಗ आप जब जाते हो, ದೇವರ ವಾಕ್ಯ ಹೇಳ್ತಾ ಇದೆ, परमेश्वर का वचन कह रहा ಯು है ವಿಲ್ ಬಿ ಟ್ಯಾಗ್ಡ್, ನಿನಗೆ ಗುರುತು ಹಾಕಲ್ಪಡ್ತದೆ, आपके ऊपर एक पहचान दिया जाएगा, ನನ್ನವರು ಎಂಬುದಾಗಿ. मेरे लोग कह के. ಅದು ಸಾಧಾರಣವಾದ ಬ್ಯಾಚ್ ಅಲ್ಲ. वो साधारण सा नाम नहीं, ಭೂಮಿ ಮೇಲೆ ಒಂದೇ ಬ್ಯಾಚ್ ಕೊಡಲ್ಪಟ್ಟಿದೆ, पृथ्वी पर एक ही बैच दिया गया ಯೇಸು. है, यीशु. ಅದರಲ್ಲಿನ ಎಷ್ಟು ಫಲ ಇದೆ ಅಂದ್ರೆ, उसमें ही इतना बल है तो ದುರಾತ್ಮಗಳೆಲ್ಲವೂ ಅಧೀನವಾಗುತ್ತೆ. दुरात्माएं सारे अधीन होते हैं. ಬಟ್ ಒನ್ ಮೋರ್ ಬ್ಯಾಚ್ ಇಸ್ ವೇಟಿಂಗ್ ಫಾರ್ ಯು. लेकिन एक और नाम आपके लिए इंतजार कर रहा ನೀನು है. ಪರಲೋಕದಲ್ಲಿ ಗಂಟು ಮಾಡಿಕೊಳ್ಳುವುದಾಗಿದ್ರೆ, आप स्वर्ग में उसे इकट्ठा करेंगे ನಾನು तो, ಗಂಟಿಗೆ ಬರ್ತೀನಿ, ನಿಂತ್ಕೊಳ್ಳಿ. ನೀನು ಪರಲೋಕದಲ್ಲಿ ಗಂಟು ಮಾಡಿಕೊಳ್ಳುವುದಾಗಿದ್ರೆ, आप स्वर्ग में खजाना बनाएंगे तो ಉತ್ತಮವಾದಂತ ಒಂದು ಐಡಿ ಕಾರ್ಡ್ ಅಂತ ಇಟ್ಕೊಳ್ಳೋಣ. उत्तम तरीके से एक आईडी कार्ड देवर हम ಹೇಳ್ತಾ सोचेंगे. ಇದ್ದಾನೆ, परमेश्वर कह रहे ಅದರಲ್ಲಿ हैं उसमें ನನ್ನ ಹೊಸ ಹೆಸರು ಬರಿತೀನಿ, मेरे नए नाम को मैं ಹೊಸ लिखूंगा, ಯೆರೂಸಲೇಮಿಗೆ ಇನ್ನೊಂದು ಹೆಸರು, ಅದು ಆ ಹೆಸರು ಬರಿತೀನಿ. नए यरूशलेम के नाम को मैं लिखूंगा, ನನ್ನ ತಂದೆ ಹೆಸರು ಇರ್ತದೆ. मेरे पिता का नाम में रहेगा. Imagine. आप कल्पना कीजिए. ಐ ಡೋಂಟ್ ನೋ. ಆಮೆನ್. आमेन. ಎಷ್ಟು ಬಲವುಳ್ಳದಾಗಿರಬಾರದು. कितना बलशाली वो हो सकता ಅದಕ್ಕೆ है. ಪೇತ್ರನು ಬರಿತಾನೆ 2ನೇ ಅಧ್ಯಾಯ 3-5. इसीलिए पेतरुस उसका दूसरा अध्याय 3 से लेकर ಪೇತ್ರ 2:3-5. पेतरुस का पुस्तक ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. आप जीवित परमेश्वर जो पत्थर है उनसे आप मिले हुए हो. ನಾನು ಬಹಳ ವರ್ಷಗಳ ಹಿಂದೆ बहुत साल पहले ಬೋಧಿಸಿದ प्रचार किया गया ಒಂದು ವಿಷಯವನ್ನ एक विषय ಈ को ಬೆಳಗಿನ ಜಾವ ತಿರುಗೊಮ್ಮೆ ಪುನರಾವರ್ತಿಸಿ ಮುಗಿಸ್ಕೊಳ್ತೇನೆ. एक सुबह के समय में फिर एक बार दोहरा कर समाप्त करूंगा. ನೀವು ತಾಳ್ಮೆಯಿಂದ ಇರುವುದಾಗಿದ್ರೆ अगर आप धीरज से बैठे रहेंगे ಇನ್ನೊಂದು तो 15 ನಿಮಿಷದಲ್ಲಿ और एक 15 मिनट में ನಾನು ಆಗಲೇ ನಾನು ಹೇಳಿದೆ ನಿಮಗೆ ಅದನ್ನು ನೆನಪು ಮಾಡಿ ಕೊಡ್ತೇನೆ. जो पहले प्रचार किया था उसे याद कराऊंगा. ಬಹಳ ವರ್ಷಗಳ ಹಿಂದೆ ನಾನು ಇದನ್ನು ಬೋಧಿಸಿದ್ದೆ. बहुत साल पहले मैंने इसे प्रचार किया था. ಅಲ್ಲಿಗೆ ಬರೋಣ. वहां पर ಮೊದಲನೇ आएंगे. ಪೇತ್ರ पहले पेतरुस का 2ನೇ पुस्तक ಅಧ್ಯಾಯ उसका दूसरा अध्याय 3-5. 3 से लेकर 5. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. आप जी क्योंकि तुमने प्रभु की कृपा का स्वाद चख लिया है. ಇಲ್ಲ, 1 ಪೇತ್ರ 2:3. ಏನಾಯ್ತು? ಪ್ರಭು ಕಿ ಕೃಪಾ ಕಾ ನೆಕ್ಸ್ಟ್ ವರ್ಸ್. उसके पास आकर जिसे मनुष्य ने तो निकम्मा ठहराया. Okay, first verse is translated different in Hindi. Okay, just say as it is in Kannada. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. आप जीवित परमेश्वर में मिले हुए हो. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನ ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು
ಎಣಿಸಿದನು. उसके पास आकर जिस मनुष्य ने निकम्मा ठहराया परंतु परमेश्वर के निकट चुने हुए और बहुत ನೀವು मूल्य ಸಹ है। आप भी ಏನಂತೆ क्या है? ನೀವು ಸಹ ಎಲ್ಲರೂ ಕೂಡ ಆ ಲೈನ್ ಓದಬಹುದಾ? सब मिलकर उसे पढ़ेंगे। ನೀವು ಸಹ आप भी ನೀವು ಸಹ ಮುಂದೆ ಜೀವವುಳ್ಳ ಕಲ್ಲುಗಳಾಗಿದ್ದು. ಆಮೆನ್. ಆಮೆನ್. ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ? थोड़ा जोर से आप कहेंगे ಆಮೆನ್. आमेन ಆಮೆನ್. आमेन। ಪೇತ್ರನು ಭೂಮಿಯ ಮೇಲೆ ಮಾತಾಡ್ತಾ ಇದ್ದಾನೆ. पेतरुस पृथ्वी पर बात कर रहा है। ಪ್ರಕಟಣೆಯಲ್ಲಿ ಯೋಹಾನನು ಪರಲೋಕದ ವಿಷಯ ಮಾತಾಡ್ತಾ ಇದ್ದಾನೆ. प्रकाशित वाक्य के पुस्तक में यूहन्ना स्वर्ग के बारे में ಸ್ವಲ್ಪ बात ಅರ್ಥ कर रहा ಮಾಡ್ಕೊಳ್ಳಿ. है। थोड़ा इसे समझ लीजिएगा। ಪೇತ್ರನು ಭೂಮಿಯ ಬಗ್ಗೆ ಮಾತಾಡ್ತಾ ಇದ್ದಾನೆ. पेतरुस पृथ्वी के बारे में बात कर रहा है। ಏನಂತ? क्या कह के? ಯೇಸು ಸ್ವಾಮಿ ಜೀವಂತ ಕಲ್ಲು. यीशु मसीह जीवित पत्थर है। ನೀವು आप ಜೀವಂತ ಕಲ್ಲುಗಳು. जीवित पत्थर है। ಹೌದಾ? ಪೇತ್ರನು ಏನ್ ಹೇಳ್ತಾ ಇದ್ದಾನೆ? पेतरुस क्या कह रहे हैं? ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು तुम भी जीवित पत्थर होकर ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. आत्मा से संबंधित पत्थर बनने के लिए बांधे जा रहे ಕ್ಲಿಯರ್ हो। ಮಾಡ್ಕೊಳ್ಳೋಣ, ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. थोड़ा इसे स्पष्ट कर लेंगे। ಮೊದಲನೇದಾಗಿ ಏನು ಓದಿದ್ವಿ ನಾವು? पहला चीज हमने क्या पढ़ा है? ಮನೆಗೆ ಹೋಗುವಾಗ घर जाते ಅಂದ್ರೆ समय, ಪರಲೋಕ ಎಂಬ ಮನೆಗೆ ನಾವು ತೆರಳುವಾಗ इसका मतलब स्वर्ग नामक घर में जब हम जाएंगे ನಾವೇನಾಗ್ಲಿಕ್ಕಿದ್ದೀವಿ? हम क्या होने वाले हैं? ದೇವರು ನಮ್ಮನ್ನ, ಯೇಸು ಸ್ವಾಮಿ ನಮ್ಮನ್ನ ಕಂಬವಾಗಿ ನೆಡ್ಲಿಕ್ಕಿದ್ದಾನೆ. यीशु मसीह ने एक खंबा बनाकर हमें रखने वाले ಆದ್ರೆ हैं। ಕಂಬ ಅಂದ್ರೆ लेकिन खंबा यानी ಸುಮ್ಮನೆ ಒಂದ್ ಕಡೆ ನಿಂತ್ಕೊಳ್ಳೋದಲ್ಲ. सिर्फ एक जगह खड़े रहने वाला ಯಾವ नहीं है। ರೀತಿಯಾಗಿ ಇಲ್ಲಿ जिस तरीके से यहाँ पर ಸ್ಥಾನವಿದೆಯೋ एक स्थान है, ಆತನು ಅಲ್ಲಿ ನಿನಗೊಂದು ಸ್ಥಾನವನ್ನ ಕೊಡ್ಲಿಕ್ಕಿದ್ದಾನೆ. वहाँ आपको वहाँ पर एक जगह देने वाले हैं। ಹಾಗಂತ ಹೇಳ್ಬಿಟ್ರೆ ऐसा कहेंगे तो ಈಗ ಸುಮ್ಮನೆ ನಾವು ಬಿದ್ಕೊಂಡಿಲ್ಲ. अब ऐसे ही हम पढ़े नहीं ಇಲ್ಲ, हैं। ಇದನ್ನ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. और भी स्पष्ट तरीके से बताने की कोशिश मैं ಅರ್ಥ करूंगा। ಆಗ್ತಾ ಇದೆಯಾ? आप समझ रहे हो? ಕಲ್ಲಾಗ್ಲಿಕ್ಕಿದೀವಿ. हम खंबा बनने वाले ಆದ್ರೆ हैं। ಪೇತ್ರನು ಹೇಳ್ತಾನೆ, लेकिन पेतरुस कह रहा है, ಯೇಸು ಸ್ವಾಮಿನೂ ಹೇಳಿದ್ರು, यीशु मसीह ने भी कहा ಅಲ್ಲಿ ಹೋದ್ಮೇಲೆ ಗಂಟು ಮಾಡ್ಕೊಳ್ಬೇಡ್ರಿ, वहां पर जाकर खजाना मत इकट्ठा करना, ಇಲ್ಲಿಂದನೇ ಅಲ್ಲಿ ಗಂಟು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ರಿ. यहाँ से ही वहां पर खजाना करने की कोशिश करो। ಅದನ್ನೇ ಪೇತ್ರನು ಹೇಳ್ತಾ ಇದ್ದಾನೆ. उसी को पेतरुस कह रहे हैं, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು तुम भी जीवित पत्थर बनकर ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ, ಅಂದ್ರೆ ಪರಲೋಕದಲ್ಲಿರುವ ಆಲಯಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. आत्मा संबंधित मंदिर को बांधने के लिए आप बांधे जा रहे हो। ಅಂದ್ರೆ उसका मतलब ಈಗಲೇ, अभी ही, ಇದೇ ಸಮಯದಿಂದಲೇ, इसी समय से ही, ಭೂಮಿಯ ಮೇಲಿಂದಲೇ पृथ्वी पर से ही ಪರಲೋಕಕ್ಕಾಗಿ स्वर्ग के लिए ನಿಮ್ಮನ್ನ ಕಂಬಗಳಾಗಿ ರೂಪಿಸಲಿಕ್ಕೆ ಪ್ರಾರಂಭ ಆಗಿಬಿಟ್ಟಿದೆ. आपको खंबा बनाकर रूप देना प्रारंभ हो चुका है। ಅರ್ಥ ಆಗ್ತದೆಯಾ? ಇಲ್ಲ? आपको समझ आ रहा है या नहीं? ಆಮೆನ್. आमेन। ಯಾಕೆ ಇಷ್ಟು ಕಷ್ಟಗಳಾಗ್ತಾ ಇದೆ? क्यों इतने सारे तकलीफ हो रहे ಯಾಕೆ हैं? ಇಷ್ಟು ತೊಂದರೆಗಳಾಗ್ತಾ ಇದೆ? क्यों इतने सारे संकट हो रहे ಯಾಕೆ हैं? ಇಷ್ಟೊಂದು ಕಲಿಬೇಕಾಗ್ತಾ ಇದೆ? क्यों इतना तकलीफ हो रहा है? ಯಾಕೆ ಪ್ರತಿಯೊಂದು ವಿಷಯದಲ್ಲಿ ಒಂದೊಂದು ಕಲಿವಿಕೆ ಇದೆ? क्यों हर एक एक विषय में एक एक सीखना है? ಯಾಕಂದ್ರೆ ದೇವರು ಸುಮ್ಮನೆ ಕುತ್ಕೊಂಡಿಲ್ಲ. क्योंकि परमेश्वर चुप नहीं बैठे ನಿಮ್ಮನ್ನ हैं। ನಮ್ಮನ್ನ आपको और हमको ಪರಲೋಕದಲ್ಲಿ स्वर्ग में ಸುಂದರವಾದಂತ ಕಂಬಗಳಾಗುವುದಕ್ಕಾಗಿ सुंदर से खंबे बनने के लिए ಈಗಲೇ अभी ही ನಿಮ್ಮನ್ನ ರೂಪಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. आपको रूप देना उन्होंने प्रारंभ कर दिया है। ಆಮೆನ್. आमेन। ಅರ್ಥ ಆಗಿದ್ರೆ अगर समझ आ रहा है तो ಒಂದು ಉದಾಹರಣೆ ಇನ್ನೊಂದು ವಚನದ ಉದಾಹರಣೆ ಮೂಲಕ ಹೇಳ್ತೀನಿ. और एक वचन के उदाहरण के निमित्त मैं ಇಬ್ರಿಯರಿಗೆ ಬರೆದ बताऊंगा। ಪತ್ರಿಕೆ इब्रानियों का पुस्तक 8ನೇ ಅಧ್ಯಾಯ. उसका 8वां अध्याय। ಇಬ್ರಿಯರಿಗೆ ಬರೆದ ಪತ್ರಿಕೆ इब्रानियों का पुस्तक 8ನೇ ಅಧ್ಯಾಯ. उसका 8वां अध्याय। ಇಂಟ್ರೆಸ್ಟಿಂಗ್ ಇದೆಯಾ? ये दिलचस्प है? ನಿನ್ನೆ ಇಂಟ್ರೆಸ್ಟಿಂಗ್ ಇದೆ ಇಲ್ಲ? ये दिलचस्प है या नहीं? ಅರ್ಥ ಆಗ್ತದೆ ಇಲ್ಲ? आपको समझ आ रहा है? ಮಂದಿರ ಅನ್ನೋದು ಎಲ್ಲಿ? मंदिर कहाँ पर है? ಪರಲೋಕದಲ್ಲಿ. स्वर्ग में है। ಕಂಬಗಳು ಎಲ್ಲಿ ರೆಡಿ ಆಗ್ತಾ ಇವೆ? खंबे कहाँ पर तैयार हो रहे हैं? ಗಟ್ಟಿಯಾಗಿ ಚೆನ್ನಾಗಿ ಹೇಳಿದೆ, ಚೆನ್ನಾಗಿ. ಎಷ್ಟು ಉತ್ತಮ ಹೇಳಲಿಕ್ಕೆ ಆಗುತ್ತೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. कितना उत्तम तरीके से बता सकता हूँ उतना कोशिश में कर रहा हूँ। ಯಾಕಂದ್ರೆ ಈಗ ಇಬ್ರಿಯ 8:1 ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗ್ತದೆ ನೋಡಿ. इब्रानियों का पुस्तक 8:1 से सबको स्पष्ट तरीके से समझ आएगा। ದಯವಿಟ್ಟು ಇಬ್ರಿಯ 8 ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೆಂದರೆ ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ
ಆಸನಾರೂಢನಾದಂತ ಮಹಾಯಾಜಕನು ನಮಗೆ ಇದ್ದಾನೆ. अब जो बातें हम कह रहे हैं उनमें से सबसे बड़ी बात यह है कि हमारा ऐसा महायाजक है जो स्वर्ग के महिमा के सिंहासन के दाहिने जा बैठा है. ನಾನು ಇದನ್ನ ನುಡಿಯುವಾಗ इसे जब मैं कहता ಈ हूँ, ವಚನ ಓದ್ತಾ ಇದ್ದಂಗೆ यह वचन पढ़ते ही ನನ್ನ ಆತ್ಮದಲ್ಲಿ ಯಾರಿಗೋ ಹೊಟ್ಟಿನ ಭಾಗದಲ್ಲಿರುವಂತ ನೋವು ಬಿಟ್ಟು ಹೋಗೋದನ್ನ ಅನುಭವಿಸ್ತಾ मैं ಇದ್ದೀನಿ. आत्मा में अनुभव कर रहा हूँ कि किसी के पेट का दर्द जो है वो चला जा ನೀವು रहा ಯಾರೇ है. ಆಗಿರ್ರಿ, आप जो कोई भी क्यों ಈ ना हो, ವಾಕ್ಯವನ್ನು ಓದ್ತಾ इस ಇದ್ದಂಗೆ वचन को पढ़ते समय ಆತ್ಮದಲ್ಲಿ आत्मा में ಯಾರಿಗೋ ಹೊಟ್ಟೆಯಲ್ಲಿ ಗುಣವಾಗುವುದನ್ನು ನಾನು ಅನುಭವಿಸ್ತಾ ಇದ್ದೀನಿ. किसी को पेट में चंगाई मिलते हुए ಅದನ್ನ मैं देख रहा ಸ್ವೀಕರಿಸಿಕೊಳ್ಳ್ರಿ. हूँ. उसे अब स्वीकार लीजिए, ಈಗಲೇ ಅದನ್ನು अभी ಸ್ವೀಕರಿಸಿಕೊಳ್ಳ್ರಿ. ही उसे स्वीकार ಈ लीजिए. ವಾಕ್ಯವನ್ನು ಧ್ಯಾನ ಕೊಟ್ಟು इस ಕೇಳುವಾಗ वचन को ध्यान देकर सुनते समय ಈ ಸಭೆ ಮುಗಿದೊಳಗೆ ये कलीसिया खत्म होते ही ಸಂಪೂರ್ಣವಾದ ಗುಣಪಡಿಸುವಿಕೆಯನ್ನು ನೀವು ಅನುಭವಿಸ್ತೀರಾ. संपूर्ण तरीके की चंगाई को आप अनुभव करेंगे. ನಂಬರ್ 1, पहला चीज, ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನ. ಇದರ್ಥ ಆಯ್ತಾ? ಇಷ್ಟ ಅರ್ಥ ಆಯ್ತಾ? इतना आपको समझ आया? ಪರಲೋಕದೊಳಗೆ स्वर्ग में ಮಹತ್ವವುಳ್ಳ ದೇವರ महत्व परमेश्वर के ಸಿಂಹಾಸನದ सिंहासन के ಬಲಗಡೆಯಲ್ಲಿ, दाहिने और ಕರೆಕ್ಟಾ? सही है, ಆ ಸಿಂಹಾಸನಾರೂಢನಾದ ಮಹಾಯಾಜಕನು ನಮಗೆ ಇದ್ದಾನೆ. वो सिंहासन पर विराजमान महायाजक हमारे लिए है. ಇದರ ಅರ್ಥ इसका मतलब ಐ ಡೋಂಟ್ ನೋ. ಹಲೋ, ಆಮೇನ್. आमेन. ನಂದು ಆರ್ ಟಿ ಒ ಲೈಸೆನ್ಸ್ ಮುಗಿತಾ ಬಂದಿದೆ. मेरा आरटीओ लाइसेंस वो खत्म होने आया है. ನಾ ಹುಡುಗರಿಗೆ ಹೇಳ್ತಾ ಇದ್ದೇನೆ, मैं लड़कों से कह रहा ಅಪಾಯಿಂಟ್ಮೆಂಟ್ हूँ, ತಗೊಳ್ರಿ, अपॉइंटमेंट लेना, ರಿನ್ಯೂ ಮಾಡ್ಲಿಕ್ಕೆ उसे ಹೋಗ್ಬೇಕು. रिन्यू करवाना है. ನಿಮ್ಮಲ್ಲಿ ಕೇಳ್ತಾ ಇದ್ದೀರಾ? क्या आप सुन रहे ಈಗ हैं? ಅಚಾನಕ್ ಆಗಿ ನನಗೆ ಗೊತ್ತಾಗ್ತದೆ. अब अचानक से मुझे पता चलता है, ಆರ್ ಟಿ ಒ ಆಫೀಸರ್ ಬೆಳಗಾವಿ ಬಂದಿರೋ ಆರ್ ಟಿ ಒ ಆಫೀಸರ್ बेलगाम में आया हुआ आरटीओ ऑफिसर ನಂದು ಹೈಸ್ಕೂಲ್ ಕ್ಲಾಸ್ಮೇಟ್, मेरे हाई स्कूल क्लासमेट है. ಅದರಲ್ಲಿಯೂ ನನ್ನ ಬ್ಯಾಚ್ಮೇಟ್, उसमें भी मेरा बैचमेट ಅದರಲ್ಲಿಯೂ है, ನನ್ನ ಡೆಸ್ಕ್ ಮೇಟ್, उसमें भी मेरा डेस्क मेट है. ಅದರಲ್ಲಿಯೂ ಮಧ್ಯಾಹ್ನ ಲಂಚ್ ಬಿಟ್ಟಾಗ ಇಬ್ರು ಕೂಡಿ ಊಟ ಮಾಡೋರು. उसमें जब दोपहर को खाना को छोड़ ಈಗ ಏನ್ कर दोनों ಅನ್ಸುತ್ತೆ मिलकर ನಿಮಗೆ? खाते. अब आपको क्या ಮತ್ತೆ लगता ಹೋಗಿ है? ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾ? फिर से जाकर लाइन में खड़ा रहना है, ಹ? ಮತ್ತೆ ಹೋಗಿ ಲಂಚ ಕೊಡ್ಬೇಕಾ? फिर से जाकर वहां पर रिश्वत ಇಲ್ಲ, देना है? नहीं. ಕಾನೂನಿನ ಪ್ರಕಾರ कानून के हिसाब से ಏನ್ ತುಂಬಬೇಕು ಅದನ್ನ ತುಂಬಿ जो भरना है उसे भर ಒಂದು के ಫೋಟೋ ಅಂಟಿಸಿ एक फोटो चिपका कर ಫೋನ್ ಮಾಡಿ फोन करके ಸ್ವಲ್ಪ ಭೇಟಿ ಆಗ್ಬೇಕಿತ್ತು ಅಂತ ಹೇಳಿದ್ರೆ थोड़ा सा मिलना था जब कहेंगे तो ಅವನು ನೀನು ಬಂದು ನನಗೆ ಡೋರ್ ಅಲ್ಲಿ ನನ್ನ ಹೆಸರು ಹೇಳು, तुम आकर मेरा नाम बताओ. ನಾನು ಪ್ಯೂನ್ಗೆ ಹೇಳಿ ಇಟ್ಟಿದ್ದೀನಿ. मैंने प्यून को बताया है. ಪ್ಯೂನ್ಗೆ ಹೇಳಿ ಇಟ್ಟಿದ್ದೀನಿ. मैंने प्यून को बता कर रखा है. ಹಿಂದಿದ್ದವ್ರು ಬರ್ಲಿಕ್ಕಿದ್ದಾರೆ. ऐसे ऐसे लोग आने वाले हैं. ಹಿಂದಿದ್ದವ್ರು ಬರ್ಲಿಕ್ಕಿದ್ದಾರೆ. ऐसे व्यक्ति आने वाले ನೀನು ಅಲ್ಲಿ हैं. ಬಂದು ನಿನ್ನ ಹೆಸರು ಹೇಳು. वहाँ पर आकर तुम्हारे नाम को ಅವ್ರು बताओ. ನೇರವಾಗಿ ನನ್ನ ಕ್ಯಾಬಿನಿಗೆ ಕರ್ಕೊಂಡು वो ಬರ್ತಾರೆ. सीधे तरीके से मेरे कैबिन में ले आएंगे. ನಿನ್ನ ತಲೆಯಲ್ಲಿ ಏನ್ ಟೆನ್ಷನ್ आपके ಐತೆ? दिमाग में क्या टेंशन है? ನನ್ನ ಲೈಸೆನ್ಸ್ ರಿನ್ಯೂ ಆಗ್ಬೇಕು. मेरा लाइसेंस रिन्यू होना ನೀನು ನಿನ್ನ है. ಫ್ರೆಂಡ್ ಬಳಿಗೆ ಹೋಗ್ತೀಯಾ? आप आपके दोस्त के पास जाते हो, ಕೂತ್ಕೊಳ್ಳೋ ಅಂತ ಹೇಳ್ತಾನೆ. वो बैठने के लिए कहता है. ನೀನ್ ಹೇಳ್ತೀಯ ನನ್ನ ಲೈಸೆನ್ಸ್ ರಿನ್ಯೂ ಆಗ್ಬೇಕು. आप कहते हो मेरा लाइसेंस रिन्यू ಅವನೇ होना ಹೇಳ್ತಾನೆ. है. वो क्या कहता है? ಏ ಮಾರೆ, ಅದೆಷ್ಟು ದೊಡ್ಡ ಕೆಲಸ ಇಲ್ಲಿ ಕೊಡಿಲಿಲ್ಲ ಬಾ ಇಲ್ಲಿ. वो कितना बड़ा ನೀನ್ बात ಮೊದ್ಲು है मेरे ಮಾತಾಡು. को. पहले तुम मुझसे ಎಲ್ಲಿದ್ದಿ? बात करो, कहाँ पर ಈಗ थे? ಕೆಲಸ ಕಷ್ಟ ಆಯ್ತಾ ಈಸಿ ಆಯ್ತಾ? अब काम आसान हुआ ಅವನು या ಏನ್ कठिन ಹೇಳ್ತಾನೆ? हुआ? वो क्या कहता है? ಇದು ಆಗುತ್ತೆ ಬಿಟ್ಬಿಡಿದು. ये हो जाएगा, तुम उसको छोड़ो. ನಿನ್ನಗೋಸ್ಕರ तुम्हारे लिए ದೇವರ ಬಲಗಡೆಯಲ್ಲಿ परमेश्वर के दाहिने ओर ನಿನ್ನನ್ನ में तुमको ತನ್ನ ಮಗನಾಗಿ ಮಾಡಿಕೊಂಡಿರುವ अपने बेटा ಒಬ್ಬ बनाने वाला ಮಹಾಯಾಜಕನು महायाजक ನಿನಗಾಗಿಯೇ आपके लिए ದೇವರ ಬಲಗಡೆಯಲ್ಲಿ ಕೂತುಕೊಂಡಿದ್ದಾನೆ. परमेश्वर के दाहिने ओर ही बैठे हैं. ಇದು ಅರ್ಥ ಆಗಿದ್ರೆ ಒಂದ್ಸಾರಿ ಚಪ್ಪಾಳೆ ತಟ್ಟಿ ಕರ್ತನಿಗೆ ये ಸ್ತೋತ್ರ समझ आया तो ಸಲ್ಲಿಸಿರಿ. एक बार तालियां बजाते हुए परमेश्वर को आप धन्यवाद दीजिए. ಇದು ಅರ್ಥ ಆಗ್ತಾ ಇದೆಯಾ? आपको ये समझ आ रहा ಇದರ है? ಅರ್ಥ इसका मतलब ಯಾರಿಗೆ ಮಹಾಯಾಜಕನಿದ್ದಾನೋ जिसके पास महायाजक है ಅವರು ನಿಶ್ಚಿಂತೆಯಾಗಿರತಕ್ಕದ್ದು. वो बिना कोई चिंता का रहना है, ಯಾಕಂದ್ರೆ ನಮ್ಮ ಮಹಾಯಾಜಕನು क्योंकि हमारा महायाजक ಕರುಣೆಯುಳ್ಳವನು, वो करुणा से भरा है, ಕ್ಷಮಿಸುವವನು, क्षमा करने वाले पिता है, ಒಳ್ಳೆಯವನು, भले ದಯಾಪರನು वो दया से भरे हुए ಎಂಬುದಾಗಿ हैं. ಓದ್ಕೊಳ್ತೇವೆ. ऐसे कहकर हम पढ़ते हैं. ಅರ್ಥ ಆಗಿದ್ರೆ ಒಂದ್ಸಲ अगर समझ आए तो एक बार आमेन आप कहेंगे.
ಅದಕ್ಕೆ ನಾನು ಹೇಳೋದು, इसीलिए मैं कहता हूँ, ಬರೀ ಅಪ್ಲಿಕೇಶನ್ ತಗೊಂಡು ಹೋಗ್ಬೇಡ್ರಿ ಮಹಾಯಾಜಕನ ಕಡೆಗೆ. सिर्फ एप्लीकेशन लेकर महायाजक के पास मत ಆತನ जाइएगा, ಜೊತೆ ಕುತ್ಕೊಳ್ರಿ. उसके साथ बैठिए. ಅವ್ನ್ ಕೇಳಿ ಒಂದ್ ವೇಳೆ ನನ್ನ ಫ್ರೆಂಡ್ ಕೇಳ್ತಾನೆ, मेरा दोस्त मुझसे पूछता है, ಏನಪ್ಪ ಇವತ್ತು ನನ್ ನೆನಪಾಯ್ತು, आज के दिन क्या तुम्हारा तुझे ಏ, मुझे ಇಲ್ಲ याद ಮಾರ್ರೆ, आया, ಒಂದ್ ಕಪ್ ಚಾ ಕುಡಿಲಿಕ್ಕೆ ಬಂದೆ ನಿನ್ ಜೊತೆಗೆ. तुम्हारे साथ चाय पीने के लिए मैं आ ಚಾ गया. ಕುಡ್ಕೊಂತ चाय पीते ನನ್ ಲೈಸೆನ್ಸ್ ಎಕ್ಸ್ಪೈರ್ ಆಗೈತೆ ಮಾರಾಯ. मेरा लाइसेंस एक्सपायर हो गया ಹೆಂಗ್ है. ಮಾಡೋದಂತ ಕೇಳಿದ್ರೆ कहाँ पर करना है ये ये पूछा. ना ना। वो क्या कहता है, ಲಿಸ್ಟ್ ತಲೆ ಕೆಡಿಸ್ಕೊಳಕತ್ತಿ. इतना क्यों दिमाग खराब कर रहे ನಿಮ್ हो, ಫ್ರೆಂಡ್ ಆರ್ಟಿಒ ಇನ್ಸ್ಪೆಕ್ಟರ್ तुम्हारा दोस्त ही आरटीओ इंस्पेक्टर ಫಾರ್ಮ್ है, ತುಂಬಿಸ್ಕೊಂಡು फॉर्म भरवा ನನ್ कर ಟೇಬಲ್ ಮೇಲೆ ಹಾಕೋ, मेरे टेबल पर डाल कर जाओ, ಉಳಿದಿದ್ದೆಲ್ಲ ನಾ ಮಾಡ್ಕೊಡ್ತೇನೆ. बाकी काम को मैं कर दूंगा. ನಾನ್ ಮನೆಗ್ ಚಾ ಕುಡಿಯಕ್ ಬರ್ತೀನಿ, मैं घर में चाय पीने आता हूँ, ಬರುವಾಗ ತಗೊಂಡ್ ಬರ್ತೀನಿ. आते समय ले आऊंगा. ಕರೆದಾದ್ರೂ ನೋಡ್ರಿ ಅವನಿಗೆ ಮನೆಗೆ, आप आपके घर को बुला कर तो ಮನೆಯಲ್ಲಿ ಒಂದು देखिए, ಸ್ಥಳವನ್ನಾದ್ರೂ ಮಾಡ್ರಿ ಅವನಿಗೆ. उनके लिए घर में जगह तो ಮೊಣಕಾಲು बनाइए, ಊರುವುದಕ್ಕಾಗಿ, घुटने टेकने के लिए, ಆರಾಧನೆ ಮಾಡುವುದಕ್ಕಾಗಿ, आराधना करने के लिए, ಪ್ರಾರ್ಥಿಸುವುದಕ್ಕಾಗಿ. प्रार्थना करने के लिए. ಇಲ್ಲೇ ಇದ್ರೆ ಒಂದ್ಸರಿ ಆಮೇಲೆ ನಮ್ಗೆ अगर यही ಹೇಳ್ತೀರಾ, कहे तो एक बार आमेन आप ನಾನು कहेंगे, ಮಹತ್ ಕಾರ್ಯದ ದಿನಗಳಿಗೋಸ್ಕರ ಕಾದುಕೊಂಡಿದ್ದೇನೆ. मैं चमत्कार के दिनों के लिए इंतजार कर रहा हूँ. ಅರ್ಥ ಆಗಿದ್ರೆ अगर समझ आ रहा है तो ಆಮೆನ್. आमेन. ನಮ್ಮ ಏಳನೇ ವಚನ, दूसरा वचन, ಈತನು ಪವಿತ್ರ ಸ್ಥಾನದಲ್ಲಿ, ಅಂದರೆ ಮನುಷ್ಯನು ಹಾಕದೆ ಕರ್ತನೆ ಹಾಕಿದ ನಿಜವಾದ ದೇವದರ್ಶನ ಗುಡಾರದಲ್ಲಿ ಉದ್ಯೋಗ ನಡೆಸುವನಾಗಿದ್ದಾನೆ. और पवित्र स्थान और उस स्वच्छ तंबू के सेवक हुआ, जिसे किसी मनुष्य ने नहीं वरन प्रभु ने खड़ा किया है. ಆಮೆನ್. ಆಮೆನ್. ಅದರ ಅರ್ಥ, उसका मतलब ಪರಲೋಕದಲ್ಲಿ ನಿಜವಾದ ಆಲಯ ಇದೆ. स्वर्ग में एक सच्चा आराधना है, ಆಲಯ, भवन है. ಪರಲೋಕದಲ್ಲಿ ನಿಜವಾದ ಆಲಯ ಇದೆ. स्वर्ग में एक सच्चा भवन है. ಭೂಮಿ ಮೇಲೆ पृथ्वी के ऊपर ನಿಮ್ಮನ್ನ, आपको, ನಮ್ಮನ್ನ हमको ಆ ಆಲಯಕ್ಕಾಗಿ ಸಿದ್ಧ ಮಾಡ್ತಾ ಇದ್ದಾರೆ. उस मंदिर के लिए तैयार कर रहे हैं. Hallelujah. हालेलुया. ಆಮೆನ್. आमेन. ಆಮೆನ್. आमेन. ಆಮೆನ್. आमेन. ಮತ್ತೆ ಈ ಮಹಾಯಾಜಕನು, और यह महायाजक, ಭೂಮಿ ಮೇಲೆ ಒಂದು ಆಲಯ ಇದೆ, पृथ्वी पर एक मंदिर है, ಪರಲೋಕದಲ್ಲಿ ನಿಜವಾದ ಆಲಯ ಇದೆ. स्वर्ग में एक सच्चा भवन है. ಭೂಮಿ ಮೇಲಿರುವ ಆಲಯ, पृथ्वी पर रहने वाला ದೇವರ मंदिर, ವಾಕ್ಯ ಏನ್ ಹೇಳ್ತದೆ ಅಂದ್ರೆ, परमेश्वर का वचन क्या कहता है, ಪರಲೋಕದಲ್ಲಿರುವ ಆಲಯದ ಪರಿಚಯ, वह स्वर्ग में रहने वाले भवन का एक परिचय है, परछाई है. ಆಮೆನ್. ಅದು ಅದರ ಒಂದು ಪರಿಚಯ. वो उसका एक परछाई है. ಆಮೆನ್. आमेन. ಭೂಮಿ ಮೇಲಿರುವಂತ ಮಹಾಯಾಜಕರುಗಳು पृथ्वी पर रहने वाले महायाजक ಅಯೋಗ್ಯರು. वो अयोग्य ಯಾಕೆ? है. क्यों? ಅವರು ಯಜ್ಞ ಅರ್ಪಿಸುವಾಗ वो यज्ञ जगह अर्पित करते हैं, ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಯಜ್ಞ ಅರ್ಪಿಸಬೇಕು. पहले अपने पाप परिहार के लिए उन्हें यज्ञ अर्पित करना है. ನಂತರ उसके बाद ಒಂದೊಂದೇ ಕುಟುಂಬ ಬರ್ತವೆ. एक एक परिवार आते ಹಳೆ हैं. ಒಡಂಬಡಿಕೆಯಲ್ಲಿ पुराने करार में ಎಲ್ಕಾನನ ಹಾಗೆ एल्काना के जैसे ವರ್ಷಕ್ಕೊಂದ್ಸಾರಿ साल में एक बार ಆಲಯಕ್ಕೆ ಬರ್ತಾರೆ, भवन में आते हैं, ಕುರಿಯನ್ನು ಹೊತ್ಕೊಂಡ್ ಬರ್ತಾರೆ, मेमने को उठा कर आते हैं, ಯಾಜಕನಿಗೆ ಕೊಡ್ತಾರೆ, याजक को देते हैं, ಯಾಜಕನ ಕುರಿ ಹಿಡಿತಾನೆ. याजक उस मेमने को लेते हैं. ಆಮೆನ್. आमेन. ಆ ಕುಟುಂಬದಲ್ಲಿ 7 ಜನ ಇದ್ರೆ उस परिवार में 7 लोग हैं, 7 तो ಜನ ಕುರಿ ತಲೆ ಮೇಲೆ ಕೈ ಇಡ್ತಾರೆ. 7 भी लोग उसके सिर पर हाथ रखते हैं. ಅದರ ಅರ್ಥ, उसका मतलब ಇದು ಹಳೆ ಒಡಂಬಡಿಕೆ ಪದ್ಧತಿ. ಇದು ये पुराने करार का रिवाज है. ಇದರ ಅರ್ಥ, इसका मतलब, ಅದರ ಅರ್ಥ ಏನಂದ್ರೆ, इसका मतलब क्या है, ಈ ಕುರಿ ಮರಿಯು यह मेमना ಈ जो है, ಕುಟುಂಬದ 7 ಜನರ ಪಾಪವನ್ನು ಹೊತ್ಕೊಂಡಿದೆ. इस परिवार के 7 लोगों के पाप को उसने उठा लिया है. 7 ಜನರ ಮೇಲೆ ಕೈ ಇಟ್ಟು 7 भी लोगों ने उस पर हाथ रखा. ಇದೆಲ್ಲವೂ ಯಾಜಕ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ, ನೋಡ್ಕೊಳ್ಳಿ. ये सब कुछ लोक व्यवस्था पुस्तक में लिखा गया है, पढ़िए. ನಂತರ ಮಹಾಯಾಜಕನು उसके बाद ಆ महायाजक ಕುರಿ ಮರಿಯನ್ನ ತಗೊಂಡು उस मेमने को लेकर ಯಜ್ಞ ವೇದಿಗೆ ಹೋಗಿ यज्ञ वेदी के पास ಅದನ್ನು जाकर ವಧಿಸ್ತಾನೆ. वहां पर उसे त्याग कर देता है, ಯಜ್ಞ ಚಡಾತಾ है. यज्ञ चढ़ाता है. ಅದರ ರಕ್ತ ತಗೊಂಡು उसके लहू को लेकर ದೇವರಿಗೆ ಸಮರ್ಪಿಸ್ತಾನೆ. परमेश्वर को समर्पित करता ನಂತರ है. उसके ಆ बाद ರಕ್ತವನ್ನು ತಗೊಂಡು ಬಂದು उस लहू को ले आकर 7 ಜನರಿಗೆ ಹಚ್ತಾನೆ. इन 7 लोगों को लगाता ಇವ್ರ ಪಾಪ है ಕ್ಷಮೆ ಆಯ್ತು और ಅಂತ. उनका पाप क्षमा हो गया. ಅದೇ ರೀತಿಯಾಗಿ उसी तरीके से ದೇವರ ವಾಕ್ಯ ಹೇಳ್ತಾ ಇದೆ. परमेश्वर का वचन कह रहा है, ಅದೇ ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ इब्रानियों के पुस्तक में 3ನೇ ವಚನ, उसका 3रा अध्याय, ಪ್ರತಿಯೊಬ್ಬ ಮಹಾಯಾಜಕನು ಏನೇನು ಕಾಣಿಕೆಗಳನ್ನು ಯಜ್ಞಗಳನ್ನು ಏನೇನು ಯಾವ ಎರಡು ಹೆಸರು ಹೇಳ್ತೀರಾ? ಕಾಣಿಕೆ
ಕಾಣಿಕೆ. ಗಟ್ಟಿಯಾಗಿ ಹೇಳ್ಬೇಕು, ಬೇಗ ಮುಗಿಸ್ಕೊಳ್ಳೋಣ. ಗಟ್ಟಿಯಾಗಿ ಹೇಳಿ. ಎಡಗೈ ಕಾಣಿಕೆ. ಕೇಳಿ, सुनिए, ಈಗ ಅರ್ಪಿಸಿರೋದು ಯಜ್ಞವಾಯ್ತು. अब अर्पित करने वाला यज्ञ हुआ, ಅವರು ಶುದ್ಧಿ ಆದ ಮೇಲೆ वो शुद्ध होने के बाद ಅವರಿಗೆ ಕಾಣಿಕೆ ಕೊಡ್ತಾರೆ. अब वो भेंट चढ़ाने आते ಪ್ರಥಮ हैं। ಫಲದ ಕಾಣಿಕೆ, प्रथम फल का भेंट, ಕೃತಜ್ಞತಾ ಕಾಣಿಕೆ, धन्यवादों का भेंट, ಯಾವ್ದು ಕಾಣಿಕೆ ಆಗಿರ್ಲಿ, वो कौन सा भी भेंट क्यों ना हो, ಆಮೇನ್, आमेन, ಆ ಕಾಣಿಕೆನ ತಂದು उस भेंट को ले आकर ಯಜ್ಞವೇದಿ ಮೇಲೆ ಅರ್ಪಿಸ್ತಾನೆ. यज्ञ वेदी पर अर्पित ಹಾಗಾದ್ರೆ करते ಈ हैं। ಮಹಾಯಾಜಕನೇನು ಅರ್ಪಿಸಿದ? ऐसा है तो इस महायाजक ने क्या अर्पित किया? ಎಲ್ಲರಿಗೂ ಗೊತ್ತಿದೆ, सबको, सब लोग ತನ್ನ जानते ರಕ್ತ हैं, ಅರ್ಪಿಸಿದ ಅಂತ. अपने लहू को अर्पित किया ಆದ್ರೆ है कहते हैं। ಕಾಣಿಕೆ ಏನು ಅರ್ಪಿಸಿದ? लेकिन भेंट उन्होंने क्या चढ़ाया? ಸ್ವಲ್ಪ ಧ್ಯಾನ ಕೊಟ್ಟು ಕೇಳಬೇಕು. थोड़ा इसे ध्यान देकर सुनिए। ಕಾಣಿಕೆ ಏನು ಅರ್ಪಿಸಿದ? भेंट उन्होंने क्या ಯೇಸು चढ़ाया? ಸ್ವಾಮಿ यीशु मसीह ಕ್ರೂಜ ಮೇಲೆ क्रूस के ऊपर ನಮ್ಮಲ್ಲಿ ಪ್ರತಿಯೊಬ್ಬರ ಕುಟುಂಬಕ್ಕಾಗಿ, हमें से हर एक के परिवार के लिए, ನಮ್ಮಲ್ಲಿ ಪ್ರತಿಯೊಬ್ಬರಿಗಾಗಿ हमें से हर एक के लिए ತನ್ನ ರಕ್ತವನ್ನೇ ಅರ್ಪಿಸಿ अपने लहू को ही समर्पित ಆ करके ರಕ್ತವನ್ನು ತೆಗೆದುಕೊಂಡು उस लहू को लेकर ಪರಲೋಕಕ್ಕೆ ಏರಿ ಹೋಗಿ, स्वर्ग को जाकर, ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ಕೊಂಡು ನಿಮ್ಗೆ ಹೇಳಿದ್ನ, प्रकाशित वाक्य की पुस्तक में हमने पढ़ा, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬೊಟ್ಟಿಡಿ, इब्रानियों के पुस्तक में उंगली को रखिएगा, ಪ್ರಕಟಣೆಗೆ ಬನ್ರಿ. प्रकाशित वाक्य के पुस्तक को आप खोलिए। ಪ್ರಕಟಣೆ प्रकाशित वाक्य का 11ನೇ पुस्तक, ಅಧ್ಯಾಯ, उसका 11वां अध्याय, 19ನೇ ವಚನ. 19वां वचन। ಆಗ ಪರಲೋಕದಲ್ಲಿರುವ ದೇವಾಲಯವು ತೆರೆಯಿತು, ಆತನ ಆಲಯದಲ್ಲಿ ಆತನ ಒಡಂಬಡಿಕೆಯ ಮಂಜೂಷವು ಕಾಣಿಸಿತು. तब परमेश्वर का जो मंदिर स्वर्ग में है वह खुला गया और उसके मंदिर में उसका वाचा और संदूक दिखाई दी। ಹಾಲೆಲೂಯಾ, हालेलुया। ಏನಾಯ್ತು? क्या हुआ? ಯೇಸು ಸ್ವಾಮಿ, यीशु मसीह, ಹಲೋ, ನಿಜವಾದ ಆಲಯ ಎಲ್ಲಿದೆ? सच्चा भवन कहाँ पर है? ಪರಲೋಕದಲ್ಲಿದೆ. वो स्वर्ग में है। ನಿಜವಾದ ಮಂಜೂಷವೆಲ್ಲಿದೆ? सच्चा संदूक कहाँ पर है? ಯೇಸು ಸ್ವಾಮಿ ಏನ್ ಮಾಡ್ದ? यीशु मसीह ने क्या ತನ್ನ किया? ಸ್ವಂತ ರಕ್ತ ತಗೊಂಡು अपने खुद के लहू को लेकर ಪರಲೋಕಕ್ಕೆ ಏರಿ ಹೋಗಿ स्वर्ग में जाकर ನಿನ್ನ ಪರವಾಗಿ, आपके लिए, ನಿನ್ನ ಕುಟುಂಬದ ಪರವಾಗಿ आपके परिवार के लिए, ಅಪೊಸ್ತಲನಾದಂತ ಪೌಲನು ಹೇಳ್ತಾನೆ, तो का पौलुस कहते हैं, ನಂಬುವ ಗಂಡನ ನಿಮಿತ್ತವಾಗಿ विश्वास करने वाले पति के निमित्त ನಂಬದೇ ಇರುವ ಹೆಂಡತಿಯು ಶುದ್ಧಳಾದಳು. विश्वास नहीं करने वाली पत्नी भी शुद्ध ಯಾಕೆ हो गई। ಗೊತ್ತಾ? क्यों आप जानते ಯೇಸು हो? ಸ್ವಾಮಿ यीशु ಈ मसीह ರಕ್ತವನ್ನ इस लहू को ಹಳೆ ಒಡಂಬಡಿಕೆಯಲ್ಲಿರುವ पुराने करार में रहने वाले ಮಹಾಯಾಜಕನು महायाजक ಬರೀ ತನಗಾಗಿ ರಕ್ತವನ್ನು ತರ್ತಿರ್ಲಿಲ್ಲ, सिर्फ उसके खुद के लिए लहू को नहीं लाता, ಆದ್ರೆ लेकिन ತನ್ನ ಇಡೀ ಕುಟುಂಬದ ಪರಿಹಾರಕ್ಕೋಸ್ಕರ, उसके पूरे परिवार के परिहार के लिए। ಅದೇ ರೀತಿಯಾಗಿ उसी तरीके से ಯೇಸು ಸ್ವಾಮಿ यीशु मसीह ಬರೀ ನಿನಗೋಸ್ಕರ ಅಲ್ಲ, सिर्फ आपके लिए नहीं, ನಿನ್ನ ಇಡೀ ಕುಟುಂಬದ ರಕ್ಷಣೆಗೋಸ್ಕರ परंतु आपके पूरे परिवार के तारण ತನ್ನ के लिए ಸ್ವಂತ ರಕ್ತವನ್ನ अपने खुद के लहू को ಕಾಣಿಕೆಯಾಗಿ ಅಲ್ಲ, भेंट बनाकर नहीं, ಯಜ್ಞವಾಗಿ लेकिन- ಅರ್ಪಿಸಿದನು. लेकिन बलिदान कर उन्होंने दिया। ಅರ್ಥ ಆಗ್ತಾ ಇದೆಯಾ? आप समझ रहे ಅದಕ್ಕೆ हो? ಅಪೊಸ್ತಲನಾದ ಪೌಲನು ಬರಿತಾನೆ, इसलिए प्रेरितों का पौलुस लिखता ನಂಬುವ है, ಹೆಂಡತಿಯಿಂದ विश्वास करने वाले पति ಗಂಡನು द्वारा ಶುದ್ಧನಾದನು. पति भी शुद्ध हो गया। ನಂಬುವ ಇಬ್ಬರು ಗಂಡ ಹೆಂಡತಿಯರು ಇಬ್ಬರು ನಂಬುವುದರ ನಿಮಿತ್ತವಾಗಿ दोनों पति पत्नी विश्वास करते हैं, उसके वजह ನಿಮ್ಮ से ಮಕ್ಕಳು ಶುದ್ಧವಾದವು. आपके बच्चे शुद्ध हो गए। ಅರ್ಥ ಆಗ್ತಾ ಇದ್ರೆ ಒಂದ್ಸಲ ಆಮೆನ್ अगर ಅಂತ समझ आ ಹೇಳ್ತೀರಾ? रहा है तो एक बार आमेन आप ಆಮೆನ್. कहेंगे। आमेन। ಹಾಗಾದ್ರೆ ಕಾಣಿಕೆ, ऐसा है तो भेंट, ಕಾಣಿಕೆ ಅರ್ಥ ಆಗ್ತದೆ. ಮಹಾಯಾಜಕನ ಎರಡು ವಿಷಯಗಳನ್ನ ಏನ್ ಅರ್ಪಿಸ್ತಾನೆ? महायाजक दो विषय क्या चढ़ाता है? ಯಜ್ಞ, ಇನ್ನೊಂದ್ಸಾರಿ ಆಮೇನ್. आमेन। ಯಜ್ಞ, यज्ञ, ಪಾಪ ಪರಿಹಾರ, पाप परिहार ಕಾಣಿಕೆ और भेंट ಕರ್ತನಿಗೆ, परमेश्वर के ತಂದೆಗೆ, लिए, पिता के लिए। ಬಹಳ ಸುಂದರವಾದ ವಿಷಯ ಹೇಳ್ತೇನೆ. बहुत सुंदर विषय बताता हूँ, सुनिए। ಅರ್ಥ ಆಗ್ತಾ ಇರೋ ಒಂದ್ಸಲ ಆಮೇನ್ ಅಂತ समझ ಹೇಳ್ತೀರಾ? आने वाले थोड़े बार आमेन ವಾಕ್ಯ ಯಾಕೆ कहें। ಕೇಳಬೇಕು? वचन क्यों सुनना है? ವಾಕ್ಯ ಮನಸ್ಸನ್ನು ಶುದ್ಧಿಗೊಳಿಸ್ತದೆ. वचन मन को शुद्ध करता है ಶುದ್ಧವಾದ ಮನಸ್ಸು और शुद्ध मन जो है ದೇವರ ಆಶೀರ್ವಾದಗಳನ್ನ ಆಕರ್ಷಿಸ್ತದೆ. परमेश्वर के आशीषों को आकर्षित करता है। ನಾನು ಕೆಲವೊಂದು ವಿಡಿಯೋ ನೋಡ್ತಾ ಇರ್ತೀನಿ. मैं थोड़े से वीडियो देखते रहता हूँ। ಇನ್ನು ಈ ಪಾಶ್ಚಾತ್ಯ ದೇಶದಲ್ಲಿ ये
पाश्चात्य देश में ಮಕ್ಕಳಲ್ಲಿ ಒಂದು ಬಹಳ ಸುಂದರವಾದಂತ ಅಭ್ಯಾಸವಿದೆ. बच्चों में एक सुंदर सा आदत है. ಒಂದು ವಿಡಿಯೋ ನೋಡಿದ್ದೇನೆ ನಾನು. एक वीडियो मैंने देखा. ಇಲ್ಲೇ ಇದ್ದೀರಾ? आप यहीं पर हैं? ಇಲ್ಲೇ ಇದ್ದೀರಾ? आप यहीं पर हैं? ಒಂದು ವಿಡಿಯೋ ನೋಡಿದ್ದೇನೆ. एक वीडियो मैंने देखा. ನಮ್ಮ ಮಕ್ಕಳಿಗೆ हमारे बच्चों को 4 ಹೆಚ್ಚಿಗೆ ಸಿಕ್ಬಿಟ್ರೆ ಹೊಸ ಮೊಬೈಲ್ ತಗೋತಾರೆ. 4 आना ज्यादा मिलता है तो नया मोबाइल वो ले लेते हैं. ಪಾಶ್ಚಾತ್ಯ ದೇಶದಲ್ಲಿ पाश्चात्य देश में ಈ ವಿಡಿಯೋದಲ್ಲಿ ನಾನು ನೋಡಿದ್ದೇನೆಂದ್ರೆ इस वीडियो में मैंने क्या देखा, ಒಬ್ಬ ಅಜ್ಜ एक बूढ़ा व्यक्ति 80 ವರ್ಷಕ್ಕೆ ಹತ್ರ ಬಂದವನೇ. 80 साल की अप्पा, उम्र का इर्द गिर्द पिता, जो पिता है ಅವನಿಗೆ ಮಕ್ಕಳಿದ್ದಾರೆ, उसको बच्चे हैं, ಅವರಿಗೆ ಮಕ್ಕಳಿದ್ದಾರೆ, उसको भी बच्चे हैं, ಮೊಮ್ಮಕ್ಕಳಾಗಿದ್ದಾರೆ. वो पोता पोतियां ಆದ್ರೆ हैं. ಇವ लेकिन यहाँ ನಡೆದಿರೋ ಘಟನೆ ये घटा हुआ घटना ವಿಡಿಯೋಗಳಿದೆ है. ನೋಡ್ರಿ. वीडियो है, आप देखिए. ಪಕ್ಕದಲ್ಲಿ ಬಲಗಿರೋರು ಬಾಲಿ ಹಾಕ್ರಿ बगल में जो सोए है उसको उनको माला ನೋಡ್ರಿ. पहनाइए. ಇಲ್ಲಲ್ಲ ಮುಂದಿನ ವಾರ ಗ್ಯಾರಂಟಿ ಇಲ್ಲ. ಅಷ್ಟೇ ಅಲ್ಲ, ಪ್ರತಿಯೊಂದು ಕುರ್ಚಿ ಮೇಲೆ ಇಟ್ಬಿಡ್ತೇನೆ ಸುಮ್ಮನೆ. सिर्फ यहीं पर नहीं, हर एक कुर्सी पर मैं लगा दूंगा. ಪ್ರತಿಯೊಂದು ಹಿಂದಿರೋರು ಕ್ಲಿಯರ್ ಕಾಣ್ತೈತೆ ನನಗೆ. ಇಲ್ಲಿ यहाँ से स्पष्ट तरीके से ನನಗೆ नजर ಕ್ಯಾಟ್ರಾಕ್ಟ್ आता है. ಆಗಿಲ್ಲ, ಆಗೋದು ಇಲ್ಲ. ಹಿಂದಿರೋರು ಯಾರು ಯಾವ ಕುರ್ಚಿಯಲ್ಲಿಲ್ಲ ಪ್ರತಿಭೆಗೆ ಕೇಳಿ ಪ್ರಕಾಶ್ ಅವ್ರಿಗೆ ಹಿಂದಿಂತವ್ರು ಬಂದಿದ್ದಿಲ್ಲ ಅಂತ ಹೇಳ್ತೀನಿ ನಾನು. ऐसे से लोग नहीं आए थे कि मैं ಯಾಕೆ बताता ಬಂದಿಲ್ಲ हूँ ನೋಡ್ರಿ कुछ ಅಂತ ಹೇಳ್ತೀನಿ. क्यों नहीं आए थे, देखो के ಹಲೋ, ಎಲ್ಲಿದ್ವಿ? हम कहाँ पर थे? ಪಾಶ್ಚಾತ್ಯ ದೇಶದಲ್ಲಿದ್ವಿ. पाश्चात्य देश में. ಬ್ಯೂಟಿಫುಲ್. सुंदर है. ಈ ಅಪ್ಪ यह व्यक्ति ಯವನಸ್ಥನಾಗಿದ್ದಾಗ जब वो जवान था ಕಾರ್ ತಗೊಂಡ. उसने एक कार खरीदा. ಅವನಿಗೆ ಭಯಂಕರ ಪ್ರೀತಿ ಕಾರ್. कार बहुत उसे प्यार करता था. ಶಾವರ್ಲೆನೋ शावरलेनो ಅಥವಾ ಅಮೆರಿಕನ್ ಮಸಲ್ ಕಾರು. या फिर अमेरिकन मसल कार. ಬ್ಯೂಟಿಫುಲ್ ಕಾರ್. सुंदर कार. ಮಧ್ಯಾಹ್ನ ಹೋದಂಗೆ वहां पर जैसे दिन बीते, ಮಕ್ಕಳಾದ್ಮೇಲೆ बच्चे होने के बाद ಅದು ಹಳಿದಾಯ್ತು. वो पुराना हो गया. ಇವರು ಹೊರಗಡೆ ನಮ್ಮಲ್ಲಿ हमारे लोग ಹಳಿದಾಗ್ಬಿಟ್ರೆ ಅದಕ್ಕೆ ಕಿಮ್ಮತ್ತಿಲ್ರಿ. पुराना होने के बाद उसे कीमत नहीं है. ಹೊರಗಡೆ बाहर ಎಷ್ಟು ಹಳಿದಾಗುತ್ತೋ जितना पुराना होता ಅಷ್ಟು है ಕಿಮ್ಮತ್ ಬೆಳೀತದೆ. उतना उसका कीमत बढ़ता है. ಕೆಲವೊಂದ್ ಕಡೆ ಅವ್ರಿಗೆ ಕಲೆಕ್ಟರ್ಸ್ ಅಂತೀವಿ. उन्हें कलेक्टर्स हम कहते ಅವರು हैं. ಹಳೆ ಸಂಗತಿಗಳನ್ನ ಕೂಡಿಸಿಡ್ತಾರೆ. वो पुराने चीजों को इकट्ठा कर रखते ಸೊ हैं. ಇವ್ರು ಮಾರೋದಿಲ್ಲ. ये नहीं बेचते. ಏನೋ ನನಗೆ ಶೆಡ್ ಅಲ್ಲಿ ಇಟ್ಟವನೆ. शेड पर वो रखता है. ಪೂರಾ ಮುಗಿದು ಹೋಗೈತೆ ಅದ್ರ ಕಥೆ. सब कुछ उसका कहानी खत्म हो ಈಗ ಒಂದು चुका है. 80ನೇ ಬರ್ತ್ಡೇ ಬಂತು. अब उसका 80 जन्मदिन आ ಮಕ್ಕಳು गया. ಅವ್ರಿಗೆ ಏನ್ ಹೇಳೋದಿಲ್ಲ. बच्चे उनसे कुछ भी नहीं ಅವ್ರು ಏನ್ कहते. ಮಾಡ್ತಾರೆ ಗೊತ್ತಾ? वो क्या करते हैं आप ಎಲ್ಲ जानते ಅಣ್ಣತಮ್ಮರು हैं? ಕುಡ್ಕೊಳ್ತಾರೆ. सारे भाई बहन इकट्ठा ಅವ್ರ होते हैं. ಅಪ್ಪನಿಗೆ ಕಾರ್ ಎಷ್ಟು ಪ್ರೀತಿ ಇತ್ತಂತ ಗೊತ್ತಿದೆ. उनके पिता वो प्यार से कितना प्यार करते थे वो ಅದಕ್ಕೆ ಏನ್ जानते ಮಾಡ್ತಾರೆ? थे. इसीलिए वो क्या ಅವ್ನಿಗೆ करते ಗೊತ್ತಿಲ್ದಂಗೆ हैं, बिना उसके जानकारी के ಬರ್ತ್ಡೇಗೆ ಒಂದು 3-4 ತಿಂಗಳು ಮುಂಚೆನೆ जन्मदिन के 3-4 महीने पहले ही ಅವನ ಮನೆಯಲ್ಲಿ ಇಲ್ದಾಗ जब वो घर में नहीं रहते कारನ್ನ, हैं, उस कार को ಅವರು ರೆಸ್ಟೋರೇಷನ್ ಅಂದ್ರೆ ಹೊಸದಾಗಿ ಮಾಡೋದಕ್ಕೆ ಕೊಡ್ತಾರೆ. उसे वापस सब नया बनाने के लिए देते हैं. ಅಲ್ಲಿ वहाँ पर ಹೊರದೇಶಗಳಲ್ಲಿ बाहर देशों में ಕನ್ನಡದಲ್ಲಿ ಇದನ್ನೆಲ್ಲ ವಿಸ್ತರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. कन्नड़ा में सब कुछ विस्तार में ಈ बताना थोड़ा ಹಳಿ कठिन होता ಸಂಗತಿಗಳನ್ನ है. ರೆಸ್ಟೋರ್ ಮಾಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ಸ್. सारे पुराने चीजों को वापस नया बनाने में बहुत ಬೇಕಾದ್ರೆ एक्सपर्ट ವಿಡಿಯೋಗಳಲ್ಲಿ ನೋಡಿ ಬಹಳ ಚೆನ್ನಾಗಿ हैं. ಮಾಡ್ತಾರೆ. वीडियो आप देखिए बहुत अच्छी तरीके से ಅದನ್ನ बनाते हैं. ಚಕಾಚಕ್ उसे वापस ಇವನು चकाचक ಕೊಂಡ್ಕೊಂಡಾಗ ಹೆಂಗಿತ್ತು जब इसने खरीदा वो कैसे था ಪರ್ಫೆಕ್ಟ್ ಹಂಗೆ ಮಾಡ್ತಾರೆ. वैसे ही वो बना देते ಹಳೆ हैं. ಕಾರ್ पुराना कार ಚಕಾಚಕ್ उसे वापस नया सा Beautiful. सुंदर ಪರ್ಫೆಕ್ಟ್ परिपूर्ण ಮಾಡಿಸಿ उसे बनवा कर ಅದನ್ನ ಏನ್ ಮಾಡ್ತಾರೆ ಅಂದ್ರೆ उसे वो क्या कर देते ಅವ್ನ हैं, ಬರ್ತ್ಡೇ ದಿನ ಅವ್ನಿಗೆ ಹೇಳ್ತಾರೆ, उसके जन्मदिन के दिन वो कहते हैं ಇವತ್ತು ನಾವು ಮ್ಯಾಕ್ಡೊನಾಲ್ಡ್ಸ್ ಗೆ ಊಟ ಮಾಡ್ಲಿಕ್ಕೆ ಹೋಗೋಣ, आज ಹೋಟೆಲ್ मैक- ಊಟ ಮಾಡ್ಲಿಕ್ಕೆ ಹೋಗೋಣ. आज के दिन मैकडॉनल्ड्स हम खाने जाएंगे. ಇವ್ರು ಮುಂಚೆನೆ ये पहले से ही ಈ ಕಾರನ್ನ इस कार को ಮ್ಯಾಕ್ಡೊನಾಲ್ಡ್ಸ್ ಪಾರ್ಕಿಂಗ್ ಲಾಟ್ ಅಲ್ಲಿ ಇಟ್ಟಿರ್ತಾರೆ ಕಾಣೋಂಗೆ. मैकडॉनल्ड्स पार्किंग लॉट में वो दिखाई देने जैसे लगते हैं. ಇವ್ರೇನ್ ಮಾಡ್ತಾರೆ ಅಂದ್ರೆ ये क्या करते हैं, ಅಪ್ಪನ್ನ ಅಲ್ಲಿ ಬರ್ತ್ಡೇ ಕರ್ಕೊಂಡು ಹೋಗ್ತಾರೆ. अपने पिता को वहां पर ले जाते हैं बर्थडे ಎಲ್ಲರೂ मनाने ಊಟ के लिए. ಮಾಡ್ತಾರೆ. सब खाना खाते हैं. ಊಟ ಮಾಡಿ खाना खाकर ಎಲ್ಲ ಮುಗಿದ್ಮೇಲೆ सब खत्म होने के बाद ಹೊರಗಡೆ ಬರ್ತಾರೆ. बाहर आते हैं. ಅವ್ರ ಅಪ್ಪನ ಕಣ್ಣ ಕಾರ್ ಮೇಲೆ ಬೀಳ್ತದೆ. उनका पिता का आंख उस कार पर ಮಗನ್ पड़ता ತಿಳಿದು है. ಹೇಳ್ತಾನೆ, अपने बेटे को बुलाकर कहता है, ಕಾರ್ ನೋಡಿದ್ಯ ಅದು कार तुमने देखा है, ಸೇಮ್ ನಂದು ಐತಲ್ಲ ಗ್ಯಾರೇಜ್ ನಲ್ಲಿ, गैरेज में मेरा है ना, अंतदे वैसे ही कार। वैसा ही कार है. ಅಸಲ್ ನೋಡೋಣ ಬಾ ಅಂತಾನೆ. उसे देखने जाएंगे. ಮಗನು ಅಂತಾನೆ, बेटा भी कहता है ನೋಡೋಣ ಬಾ ಅಪ್ಪ ಅಂತ. उसे देखने ಏನ್ चले. ಗೊತ್ತಿಲ್ದವ್ರಗಡೆ ಆ ನಾಟಕ ಮಾಡ್ತಾನೆ. कुछ भी पता ना हो उस तरीके से नाटक करते ಅಲ್ಲೋಗ हैं. ಅವ್ನು ನೋಡ್ತಾನೆ, वहां पर जाकर वो देखता ಪೇಂಟ್ है, ಮುಟ್ ನೋಡ್ತಾನೆ, पेंट छू कर ಅವ್ನು देखता ಹೇಳ್ತಾನೆ, है.
वो कहता है ಪೇಂಟ್ ನೋಡು, पेंट देखो ಇನ್ನು ಹೊಸದಿದ್ದಂಗ ಐತೆ, अभी भी नया है वैसा ಬ್ಯೂಟಿಫುಲ್ है, ಕಾರ್ ಅಲ್ಲ, सुंदर कार है ना, ಎಲ್ಲ क्योंकि ನೋಡ್ಕೊಂಡು सब देखते देखते ಮುಂಭಾಗಕ್ಕೆ ಬಂದಾಗ जब उसके सामने आते हैं ಪಕ್ಕದಿಂದ ಅವನ ಮಗಳು बगल से उसकी बेटी ಮೆಲ್ಲಗೆ ಬಂದು ಅವನ ಮುಂದೆ ಕೈ ಚಾವಿ ಹಿಡಿತಾಳೆ. धीरे से आकर वो चाबी उनके सामने full रखता shock. है। ये बहुत अचंभित हो ಏನಿದು जाता ಅಂತ है, ಕೇಳ್ತಾನೆ. ये क्या है कह के वो ಅವಾಗ सोचता ಎಲ್ಲರೂ ಕೂಡಿ है। तब सब मिलकर ಹ್ಯಾಪಿ ಬರ್ತ್ಡೇ ಡೇ ಪಾಪ ಅಂತ ಹೇಳಿ, हैप्पी बर्थडे पापा कहकर ಇದು ನಿಮ್ಮದೇ ಕಾರು, ये आपका ही कार शेड ಅಲ್ಲಿ ಇರೋದು, है, शेड में रहने वाला ನಿಮಗಾಗಿ ತಂದಿದ್ದೀವಿ. आपके लिए हमने लाया है। ಕೇಳಿ, थोड़ा सुनिए, ಆದಿಯಲ್ಲಿ आदि में ದೇವರು परमेश्वर ಮನುಷ್ಯನನ್ನ ने मनुष्य ತನ್ನ को ಸ್ವರೂಪದಲ್ಲಿ ಸೃಷ್ಟಿ अपने ಮಾಡಿದ, स्वरूप में रचा, ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ. अपने स्वरूप में उन्होंने ಆದ್ರೆ ಮನುಷ್ಯ रचा, लेकिन ಅದನ್ನು मनुष्य ಹದಗೆಡಿಸಿಬಿಟ್ಟ, उसे पूरा बर्बाद ಅದನ್ನು उसने ನಾಶ कर दिया, ಮಾಡಿಬಿಟ್ಟ. उसे नाश कर ಆದ್ರೆ ಈ दिया। ಮಹಾಯಾಜಕನು लेकिन यह ತನ್ನ महायाजक ರಕ್ತದಿಂದ अपने लहू से ಆ ಒಂದು ಕಾರನ್ನ, उस कार ಆ को, ಒಂದು ದೇವರ ಪ್ರತಿರೂಪವನ್ನ, वह परमेश्वर के ಅದು स्वरूप ಬಿದ್ದು को ಹೋದಂತ ಗ್ಯಾರೇಜ್ನಿಂದ ಹೊರಗೆ ತೆಗೆದ. जहाँ पर गैरेज में पड़ा था उसे बाहर ಯಾವ लाकर, ಪಾಪದಲ್ಲಿ ಬಿದ್ದಿತ್ತೋ, जो पाप में पड़ा ಯಾವ था, ಸಂಗಲ್ಲಿ ಬಿದ್ದಿತ್ತೋ, जो तकलीफ में पड़ा ಅಲ್ಲಿಂದ था, ನಿಮ್ಮನ್ನ ತೆಗೆದು वहाँ से आपको ತನ್ನ निकाल कर ರಕ್ತದಿಂದ ತೊಳೆದು, अपने लहू से ತನ್ನ धोकर, ವಾಕ್ಯದಿಂದ ತೊಳೆದು, अपने वचन से धोकर ಅದನ್ನು ಸಿದ್ಧ ಮಾಡಿ, उसे तैयार कर कर ಒರಿಜಿನಲ್ ಶೇಪಿಗೆ ಅದನ್ನ ರೆಸ್ಟೋರ್ ಮಾಡಿ, उसके असली आकार में वापस उसे बनाकर ಮೊದಲೇ ದಿನ ಹೆಂಗಿತ್ತೋ पहले दिन जैसे था ಹಂಗೆಯೇ ಅದನ್ನ ಮಾಡಿ वैसे ही वापस उसे बनाकर ಮಹಾಯಾಜಕನಾಗಿ महायाजक बनकर ತಂದೆಗೆ पिता के लिए ತನ್ನ ರಕ್ತವನ್ನ ಕೊಟ್ಟು अपने लहू को अर्पित कर ಕಾಣಿಕೆಯಾಗಿ वहाँ पर भेंट के ಸಜೀವ रूप में ಯಜ್ಞವಾಗಿರುವ सजीव यज्ञ बनकर रहने वाला ಕಲ್ಲುಗಳನ್ನ पत्थरों को ನಿನ್ನ ಆಲಯಕ್ಕೆ आपके भवन के लिए ಕಂಬಗಳಾಗಿ खंबा बनाकर ಕಾಣಿಕೆಯನ್ನ ತಂದನು. भेंट को उन्होंने चढ़ाया। ಯಾರಿಗಾದ್ರೂ ಅರ್ಥ ಆಗಿದ್ರೆ ಒಂದ್ಸರಿ अगर ಗಟ್ಟಿಯಾಗಿ कोई ಸ್ತೋತ್ರ समझ आए तो ಸಲ್ಲಿಸ್ತೀರಾ? एक बार जोर से, ನೀನು ಸಾಧಾರಣವಾದ ಕಲ್ಲಲ್ಲ. आप साधारण से पत्थर नहीं हो। ಎಷ್ಟು ಜನರಿಗೆ ಅರ್ಥ ಆಯ್ತೋ कितने ಗೊತ್ತಿಲ್ಲ, लोग ನಾನು समझ ಹೇಳ್ತೀನಿ. पा रहे हैं मुझे नहीं पता, ಎಷ್ಟು ಜನರಿಗೆ ಅರ್ಥ ಆಯ್ತೋ ಗೊತ್ತಿಲ್ಲ, ನಾನು कितने लोग ಹೇಳ್ತೀನಿ. समझ पा रहे हैं मुझे अर्थ पता आयता? नहीं। आप समझ रहे हो, ಆತನು ಯಜ್ಞವನ್ನು ಅರ್ಪಿಸಿದ, उसने यज्ञ को अर्पित किया ನಿನ್ನನ್ನ आपको, ನಿನ್ನನ್ನ ಕಾಣಿಕೆಯಾಗಿ. आपको भेंट के रूप में। ನನಗೆ ಬಹಳ ಕೆಟ್ಟ ಅನಿಸ್ತದೆ मुझे बहुत बुरा लगता है ಅದರ ಗಂಭೀರತೆ ನಾವು ಅರ್ಥ ಮಾಡಿಕೊಳ್ಳದೆ ಇರುವಾಗ, उसके गंभीरता को जब हम समझ नहीं ನಿನ್ನನ್ನ पाते। ಕಾಣಿಕೆಯಾಗಿ आपको भेंट बनाकर, ಆಮೇನ್ आमीन, ತಂದೆಗೆ ಅರ್ಪಿಸ್ತಾ ಇಲ್ಲ. पिता को वो अर्पित कर रहे हैं। ಆಮೇನ್ आमीन, ಆಮೇನ್ आमीन, ಆಮೇನ್. आमीन। ನಾನು ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ ನಿಮ್ಗೆ, कैसे बताना है मुझे पता नहीं, ಬಹಳ ದುಃಖದಿಂದ ಹೇಳ್ತೇನೆ. बहुत दुख से कह रहा हूँ, ನನಗೆ ಬಹಳ ಕಷ್ಟ ಆಗ್ತಾ ಇದೆ. मुझे बहुत तकलीफ हो रहा है। ನೀವು ಬದಲಾಗಬೇಕು. आपको बदलना है। ಬರೀ ಪಾಸ್ಟ್ ಬದಲಾಗಬೇಕಿಲ್ಲ. ಯಾಕ್ರಿ ನೀವು ಮನುಷ್ಯ ಅಲ್ವಾ? सिर्फ पास्टर बदलना है, क्यों आप मनुष्य नहीं हो? ನೀವೇನು ಬದಲಾಗಿ ಮೇಲೆ ಬಿದ್ದಿದ್ರ? आप बदल कर ही ऊपर से आए हो। ಬದಲಾಗಬೇಕು. बदलना है, ಅರ್ಥ ಆಗ್ತದೆ? आप समझ रहे हो, ಯಾಕಂದ್ರೆ ಭೂಮಿ ಮೇಲೆ क्योंकि पृथ्वी के ऊपर ಜೀವಂತ ಕಲ್ಲುಗಳಾಗಿ जिंदा पत्थर ದೇವರು बनकर ನಿಮ್ಮನ್ನು ರೂಪಿಸ್ತಾರೆ. परमेश्वर ने आपको रूप दे रहे हैं। ಇದೆಷ್ಟು ಜನರಿಗೆ ಅರ್ಥ ಆಯ್ತು? कितने लोगों को ये समझ ಅದಕ್ಕೆ आया? ದೇವ್ರ ವಾಕ್ಯ ಹೇಳ್ತದೆ, इसीलिए परमेश्वर का वचन कहता है, ಒಬ್ಬನು ರಕ್ಷಣೆ ಹೊಂದಿದ್ರು एक व्यक्ति तारण पाता है तो भी ಪರಲೋಕದಲ್ಲಿ स्वर्ग में ದೇವದೂತರು देवदूत ಆನಂದವನ್ನ ಆಚರಿಸ್ತಾರೆ. वह आनंद और खुशी मनाते हैं। ಯಾಕೆ? क्यों? ಇನ್ನೊಂದು ಕಾಣಿಕೆಯನ್ನ ಯೇಸು ಸ್ವಾಮಿ ತಂದೆಗೆ ತಂದ. एक और भेंट को यीशु मसीह ने पिता ಇನ್ನೊಂದು के लिए ಕಾಣಿಕೆ लाया, ಬಂತು ಕರ್ತನಿಗೆ. एक और भेंट परमेश्वर के ಇನ್ನೊಂದು लिए ಕಾಣಿಕೆ आया, ಬಂತು एक ಕರ್ತನಿಗೆ. और भेंट परमेश्वर के ಪ್ರತಿ लिए आया। ಸಾರಿ ನೀನು ಆತನನ್ನು हर ಆರಾಧಿಸುವಾಗ, बार जब आप उनकी आराधना करते हो, ಪ್ರತಿ ಸಾರಿ ನೀನು ಆತನನ್ನು हर ಆರಾಧಿಸುವಾಗ, बार जब आप उनकी आराधना करते हो, ಕರ್ತನು ನಿನ್ನನ್ನ ತನಗೆ ತಂದಿರುವಂತ ಸುಂದರವಾದ ಕಾಣಿಕೆಯಾಗಿ ಕಾಣ್ತಾನೆ. परमेश्वर आपको लाया हुआ सुंदर से भेंट के जैसे देखते हैं। ತಿರುಗಿ ಪೇತ್ರನಿಗೆ ತಿರುಗಿ ಬನ್ರಿ. ಈಗ ಬೊಟ್ಟಿಟ್ಟಿದ್ವಲ್ಲ, ಸಾರಿ ಇಬ್ರಿಯರ್ ಬರೆದ ಪತ್ರಿಕೆಯಲ್ಲಿ ಬೊಟ್ಟಿಟ್ಟಿದ್ವಲ್ಲ, इब्रानियों के पुस्तक में हमने उंगली ಕ್ಷಮಿಸಿ, रखा था। ಇಬ್ರಿಯರ್ ಬರೆದ ಪತ್ರಿಕೆಯಲ್ಲಿ ಬೊಟ್ಟಿಟ್ಟಿದ್ವಲ್ಲ. इब्रानियों का पुस्तक, ಆಮೇನ್. आमीन। 5ನೇ ವಚನ ನೋಡ್ರಿ, 5वां वचन आप देखिए। 8:5. ಅವನು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವೂ ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು. ಮೋಶೆಯು ದೇವದರ್ಶನ ಗುಡಾರವನ್ನು ಮಾಡುತ್ತಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಬೇಕು ಎಂಬ
ದೈವೋಕ್ತಿ ಅವನಿಗೆ ಉಂಟಾಯ್ತಲ್ಲ, ನಾವೀಗ ಇದ್ದೀವಲ್ಲ, हम जो अब है, ದೇವ್ರ ವಾಕ್ಯ ಹೇಳ್ತಾ ಇದೆ, परमेश्वर का वचन कहता है ನಾವು ಬರೀ ನೆರಳಲ್ಲಿದ್ದೀವಂತೆ. हम सिर्फ परछाई में है, ನಿಜವಾದದ್ದು ಅಲ್ಲಿ ಬರ್ಲಿಕ್ಕಿದೆ. असली जो है वहां पर आने वाला है. ನೆರಳೇ ಇಷ್ಟು ಬಲಶಾಲಿ ಆಗಿದ್ರೆ, अगर परछाई इतना बलशाली है तो, ನೆರಳೇ ಇಷ್ಟು ಬಲಶಾಲಿ अगर ಆಗಿರೋದಾಗಿದ್ರೆ परछाई इतना बलशाली है तो ನಿಜವಾದದ್ದು ಎಷ್ಟು ಬಲಶಾಲಿ असली जो ಆಗಿರಬಾರ್ದು. है वो कितना बलशाली हो सकता है. चुकाइएगा, ಮುಗಿಸ್ಕೊಳ್ಳೋಣ. हम समाप्त करेंगे. ನಿಜವಾದ ಆಲಯ सही में परलोकदಲ್ಲಿದೆ. भवन वो स्वर्ग में है. ಕಂಬಗಳಂದ್ರೆ खंबा यानी ಜೀವವಿಲ್ಲದ ಕಂಬಗಳಲ್ಲ. निर्जीव खंबाए नहीं. ದೇವದೂತರಿಗೆ ಹೆಂಗೊಂದು ಪ್ರಾಮುಖ್ಯವಾದ ಸ್ಥಾನವಿದೆಯೋ, देवदूतों को कैसे एक प्रामुख्य जगह है, ಅದಕ್ಕಿಂತಲೂ ಪ್ರಾಮುಖ್ಯವಾದ ಸ್ಥಾನಗಳು ನಿಮಗೆ ಪರಲೋಕದಲ್ಲಿ ಇಡಲ್ಪಟ್ಟಿವೆ. उससे भी प्रामुख्य जगह आपके लिए स्वर्ग में रखा गया है. ಅರ್ಥ ಆಯ್ತಾ? आप समझ रहे हो? ಗಬ್ರಿಯೇಲನು ಬಂದಾಗ ಹೇಳಿದ ಮರಿಯಳಿಗೆ, गब्रिएल जब आया था तब मरियम से उन्होंने कहा, ನಾನು ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಳುವ ಗ್ಯಾಬ್ರಿಯೇಲನು. मैं परमेश्वर की उपस्थिति में खड़ा रहने वाला गब्रिएल हूँ. ಅದರ ಅರ್ಥ उसका मतलब ನನಗೆ ಒಂದು ಸ್ಥಾನ ಇದೆ. मेरे लिए एक स्थान है. ಅದರ ಅರ್ಥ उसका मतलब ನಾನು ಹೇಳುವ ಮಾತುಗಳು ಬೀಳುವುದಿಲ್ಲ. मैं जो बात कहूंगा वो नहीं गिरेंगे. ಅದರ ಅರ್ಥ उसका मतलब ದೇವರು ಕಳಿಸಿಕೊಟ್ಟಾಗ ನಾನು ಬಂದು ಏನ್ ಹೇಳ್ತೀನಿ ಅದು ನೆರವೇರ್ತದೆ. परमेश्वर ने जब भेजा, जब आकर मैं जो कुछ भी कहूंगा वो पूरा होगा ही होगा. ಹಾಗೆಯೇ ऐसे ही ನಿನಗೆ तुम्हें ಪರಲೋಕದಲ್ಲಿ स्वर्ग में ಪ್ರಾಮುಖ್ಯವಾದ ಸ್ಥಾನ ಇದೆ. एक प्रामुख्य जगह है. ನಂಬರ್ 2, दूसरा चीज, ಆ ಸ್ಥಾನಕ್ಕಾಗಿ उस जगह के लिए ಅಲ್ಲಿ ಗಂಟು ಮಾಡಿಕೊಳ್ಳಲಿಕ್ಕಾಗುವಂತೆ वहां पर खजाना बनाने जैसे ಭೂಲೋಕದಲ್ಲಿ ನಿನ್ನ ಸಿದ್ಧತೆ ಪ್ರಾರಂಭವಾಗಿದೆ. पृथ्वी में आपका तैयारी प्रारंभ हो चुका है. ದೇವರು ನಿನ್ನನ್ನು ಸಿದ್ಧ ಮಾಡ್ತಾ ಇದ್ದಾನೆ. परमेश्वर आपको तैयार कर रहे हैं. ಆಮೆನ್. आमेन. ಮೂರನೇದಾಗಿ तीसरा चीज, ಭಯ ಪಡಬೇಡ. मत डरना. ನಿನಗೆ ಮಹಾಯಾಜಕನಿದ್ದಾನೆ. तुम्हारे लिए एक महायाजक ಅವನು है. ನಿನ್ನನ್ನೇ वो तुम्हें ಒಂದು ही ಜೀವಕರವಾದ ಕಲ್ಲಾಗಿ एक जीवित पत्थर ತನ್ನ ಸ್ವಂತ बनाकर ರಕ್ತದಿಂದ ತೊಳೆದು अपने खुद के लहू से धोकर ನಿನಗೆ ಪರಲೋಕಕ್ಕೆ, आपको स्वर्ग के लिए ಅಲ್ಲಿ ಒಂದು ಸ್ಥಾನವನ್ನು ಹೊಂದಿಕೊಳ್ಳುವಂತ ಯೋಗ್ಯತೆಯನ್ನು ನಿನಗೆ ಕೊಟ್ಟು ಕಾಣಿಕೆಯಾಗಿ ತಂದೆಗೆ ಅರ್ಪಿಸಿದ್ದಾನೆ. वहां पर एक स्थान को पाने के लिए, हासिल करने के लिए योग्य बनाकर आपको पिता को अर्पित किया है. ಇವುಗಳ ನೆನಪಾರದಿಲ್ಲ ಅನ್ಕೊಳ್ತೇನೆ. ये सब आप नहीं भूलेंगे क्योंकि मैं विश्वास आमेन. करता हूँ. आमेन. ಈಗ ನಮ್ಮ ಮನೆಗೆ अब हमारे घर को ಅಮೆಜಾನ್ ದಿಂದ ಕೆಲವೊಂದು ಪಾರ್ಸಲ್ ಬರ್ತದೆ. अमेज़न से थोड़े से पार्सल आते हैं. ಕೆಲವೊಂದು ಸಾರಿ ಬರುವಾಗ कभी कभी जब आते हैं ಪಾರ್ಸಲ್ ಹರಿದು ಬಿಟ್ಟಿರ್ತದೆ. पार्सल वो फटा हुआ होता ಏನ್ है. ಅನಿಸ್ತದ ಅವಾಗ? तब क्या लगता है? ಸಿಟ್ಟು ಬರ್ತದ, ಕೋಪ ಬರ್ತದ गुस्सा आता है. ಅಲ್ವಾ? सही है. ಈ ಎಂತ ಸರ್ವಿಸ್ ಇವ್ರದ್ದು, ಎಂತ ಕೊರಿಯರ್ ಇವ್ರದ್ದು. इनका कैसा सर्विस है, कैसा कोरियर है. ಪಾರ್ಸಲ್ ಹರ್ಕೊಂಡ್ ಬಂದವ್ರೆ पार्सल फाड़ कर वो ले आए ಅಂತ हैं. ಬೈತೀವಿ ತಾನೆ. ऐसे कहकर डांटते हैं ಈ ना. ಸದ್ಯಕ್ಕೆ ನಾವೆಲ್ಲ अब फिलहाल में हम सब ಪಾರ್ಸಲ್ ಬಾಕ್ಸ್ ಅಲ್ಲಿ ಇದೀವಿ. पार्सल बॉक्स में हैं. ಅಲ್ಲ, ಈಗ ಪಾರ್ಸಲ್ ಬಾಕ್ಸ್ ಅಲ್ಲಿ ಇದೀವಿ. हम सब एक पार्सल बॉक्स में हैं. ಇನ್ನು ಮುಟ್ಟಿಲ್ಲ ನಾವು. अभी हम पहुंचे नहीं हैं. ಪ್ರಯಾಣದಲ್ಲಿ ಇದೀವಿ. हम सफर में हैं. ಕಾಯ್ಕೊಳ್ಬೇಕು. हम इंतजार करना है. ಕಾಯ್ಕೊಳ್ಬೇಕು. ख्याल रखना है. ಆಮೇನ್. आमेन. ಪಾರ್ಸಲ್ ಹರ್ಕೊಳ್ಬಾರ್ದು. पार्सल को फाड़ने एचरिके नहीं देना. इंदिर्री. चौकस से रहिए, ಇಲ್ಲ ಅಂದ್ರೆ ಅದು ಡಿಗ್ರೇಡ್ ಆಗ್ಬಿಡ್ತದೆ. नहीं तो वो डिग्रेड हो ನೋಡೋಣ, जाएगा. ಉಳಿದ 5 ನಿಮಿಷದಲ್ಲಿ ಇದನ್ನ ಹೇಳಿ ಮುಗಿಸ್ಲಿಕ್ಕೆ ನಾನು ಬಹಳ ವರ್ಷದಿಂದ ಇದನ್ನು ಪ್ರಬೋಧಿಸಿದ್ದೆ. पिछले बहुत साल पहले मैंने इसे प्रचार किया था. ವ್ಯತಿರಿಕ್ತವಾದ ರೂಪದಲ್ಲಿ ಅದನ್ನ ನಿಮ್ಮ ಮುಂದೆ ಮತ್ತೆ ಇಡ್ತಾ ಇದ್ದೀನಿ. अब अलग तरीके से आपके सामने फिर से मैं उसे रख ಆಮೇನ್. रहा हूँ. आमेन. ಸೊಲೊಮೋನನು ಆಲಯವನ್ನು ಕಟ್ಟುವಾಗ ನೆನಪಿದೆಯಾ? आपको याद है जब सुलेमान मंदिर को, भवन को बांध रहा था, ಕಲ್ಲುಗಳು ಎಲ್ಲಿ ರೂಪಿಸಲ್ಪಟ್ಟವು? पत्थर कहाँ पर रूप दिए गए? ಯಾರಿಗಾದ್ರೂ ನೆನಪಿದೆ ನೋಡೋಣ. किसी को याद है? ಆಲಯದ ಅಂಗಳದಲ್ಲಿ ಅವುಗಳನ್ನು ರೂಪಿಸಿದ್ರ? भवन के आंगन में उसे रूप दिया गया. ಯಾರ್ಯಾರು ಇದ್ರಿ ಅವ್ರಿಗೆ ನೆನಪ ಮಾಡಿಕೊಡ್ತೇನೆ. जो कोई तब थे आपको याद दिलाता हूँ. ಯಾರ್ಯಾರು ಇರ್ಲಿಲ್ಲ जो नहीं थे ಅವರು ದಯವಿಟ್ಟು ಇದನ್ನ ನೋಡ್ಕೊಂಡ್ಬಿಡಿ. ಸುಂದರವಾದದ್ದು. कृपया करके उसे देख लीजिए, वो बहुत सुंदर है. ಮೊದಲನೇ ಅರಸುಗಳ ಪುಸ್ತಕ पहले राजाओं का पुस्तक, 6ನೇ ಅಧ್ಯಾಯ उसका 6वां अध्याय, 7ನೇ ವಚನ. उसका 7वां ಬೇಗ वचन. ಮೊದಲನೇ ಅರಸುಗಳ ಪುಸ್ತಕ पहले राजाओं का पुस्तक, 6ನೇ ಅಧ್ಯಾಯ उसका 6वां 7ನೇ अध्याय, ವಚನ. उसका 7वां वचन. ಸೊಲೊಮೋನನು ದೇವಾಲಯವನ್ನು ಕಟ್ಟುತ್ತಿರುವಾಗ ಕಲ್ಲುಗಳನ್ನು ಕಲ್ಲು ಗಣಗಳಲ್ಲಿಯೇ ಸಿದ್ಧ ಮಾಡಿಕೊಂಡು ಬಂದು ಕಟ್ಟಿದ್ದರಿಂದ ಕಟ್ಟುವ ದಿವಸಗಳಲ್ಲೆಲ್ಲ ಸುತ್ತಿಗೆ, ಉಳಿ ಮುಂತಾದ ಕಬ್ಬಿಣದ ಸಾಮಾನುಗಳ ಶಬ್ದವು ಆಲಯದ ಅಂಗಳದಲ್ಲಿ ಕೇಳಿಸ್ಲಿಲ್ಲ. ಆಮೇಲೆ ನೆನಪಾಯ್ತಾ ಯಾರಿಗಾದ್ರು? ಸಂದೇಶ ನೆನಪಾಯ್ತಾ ಯಾರಿಗಾದ್ರು? संदेश ಕೈ किसी को ತೋರಿಸಿ याद आया? ನೆನಪಾದವರು. अगर याद आया तो 1 हाथ 2 उठाइए. 3 4 5 6 7 ಈಗ ಸುಮ್ಮನೆ ನಾವು ಪೆಂಟಿಕೋಸ್ಟಲ್ ಕೈ ಎತ್ತಂದ್ರೆ ನಡರಾತ್ರಿಗೂ ಕೈ ಎತ್ತೀವಿ. ಎದಕ್ಕಂತ ಕೇಳಿದ್ರೆ ಗೊತ್ತಿಲ್ಲ ಅಂತೀವಿ. ಹಂಗಾಗ್ತೈತೆ ಈಗ. ಹಲೋ, ಯಾರಿಗಾದ್ರೂ ಸಂದೇಶ ನೆನಪಾಯ್ತಾ? किसी को संदेश याद आया?
ನಂಬರ್ 1 पहला चीज ಪರಲೋಕದಲ್ಲಿ ಆಲಯ ಇದೆ. स्वर्ग में भवन है. ನಂಬರ್ 2 दूसरा चीज ಮೊದಲನೇ ಸಜೀವ ಕಂಬ ಅಲ್ಲಿ ಮುಟ್ಟಿಬಿಟ್ಟಿದೆ. पहला सजीव खंबा जो है वहां पर पहुंच यारू? चुका है. कौन? ಯೇಸು ಸ್ವಾಮಿ. यीशु मसीह. ನಂಬರ್ 3 तीसरा चीज ನೀವು ಸಜೀವ ಕಲ್ಲುಗಳು. आप सजीव पत्थर हो. ಆಮೆನ್. आमेन. ಸಿದ್ಧವಾಗ್ತಾ ಇದ್ದೀರಾ. आप तैयार हो रहे ನಂಬರ್ हैं. 4 चौथा ಅವನು चीज ಮಹಾಯಾಜಕನು. वह महायाजक ಚಿಂತೆ है. ಮಾಡಬೇಕಾಗಿಲ್ಲ. चिंता करने की ನಿಮ್ಮನ್ನ जरूरत नहीं ಕ್ಷಮಿಸಿ है. ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಿಸ್ತಾನೆ. आपको क्षमा कर कर आपके प्रार्थना को उत्तर वो Number देंगे. 5. पांचवा चीज ರೆಡಿ ಇದ್ದೀರಾ? आप तैयार हो. ಆಮೆನ್. आमेन. ಇಲ್ಲಿರುವುದೆಲ್ಲ ಅಲ್ಲಿಯ ಪರಿಚಯ. यहाँ पर रहने वाला हर एक चीज वहाँ का परछाई है. ದೇವರ ಸೊಲೊಮೋನನಿಗೆ ಹೇಳಿದ. परमेश्वर ने सुलेमान से ಅದು कहा ಎಲ್ಲಿ ಬರೆಯಲ್ಪಟ್ಟಿಲ್ಲ. वो कहाँ पर भी लिखा नहीं गया ಏನಪ್ಪಾ है. ಅಂದ್ರೆ वो क्या है? ಆಲಯ ಕಟ್ಟುತ್ತಾ ಇರುವಂತ ಸ್ಥಳದಲ್ಲಿ मंदिर बांधने वाले जगह में ಯಾವುದೇ ಕೊಯ್ಯೋದು ಕೊರೆಯೋದು कोई भी काटना घिसना ಪಾಲಿಶ್ ಮಾಡೋದು पॉलिश करना ಕಟಿಯೋದು या फिर मारना ಇರಬಾರ್ದು. वो सब नहीं रहना है. ಕರೆಕ್ಟಾ? सही है. ನಾನು ಧ್ಯಾನ ಮಾಡ್ತಾ ಇದ್ದೆ. मैं ध्यान कर रहा था ಕಲ್ಲುಗಳು ಆಲಯ ಕಟ್ಟಲಿಕ್ಕೆ ಎಲ್ಲಿಂದ ಬಂದು ಯೆರೂಸಲೇಮಿನಲ್ಲಿ ಅಂತ. यरूशलेम में बांधने के लिए पत्थर कहाँ से आए? ನಾನು ಅಲ್ಲಿ ಕಂಡುಕೊಂಡದ್ದೇನೆಂದ್ರೆ मैं वहां पर मैंने क्या पाया? ಕೆಲವೊಂದು ಆರ್ಕಿಯಾಲಜಿಸ್ಟ್ ಬರ್ದಿರೋದೇನೆಂದ್ರೆ थोड़े से आर्कियोलॉजिस्ट ने जो लिखा ಈ ಕಲ್ಲುಗಳು यह पत्थर ದೂರದ ಬೆಟ್ಟದಿಂದ ಕಡಿದು ತಂದಿದ್ದಾರೆ. दूर के पहाड़ से काट कर लाए हैं. ಇದರೊಂದು 5 ನಿಮಿಷ ತಗೊಂಡು ನಿಮಗೆ ಉಲ್ಲೇಖಿಸ್ತೀನಿ ಕೇಳ್ರಿ. 5 मिनट लेकर इसे मैं विवरण में बताऊंगा. सुनिए. ಆಮೇನ್. आमेन. ಕೇಳ್ತಾ ಇದ್ರಲ್ಲ? आप सुन रहे हैं ना? ಕೆಳಗಡೆ ಕಲ್ಲು ಕಾಣ್ತಾ ಇದೆ, ಟೈಲ್ಸ್ ಕಾಣ್ತಾ ಇದೆ ನಿಮ್ಮ ಕಾಲಲ್ಲಿ. नीचे आपको टाइल्स नजर आ रहे हैं. ಒಂದು ಅಳತಿ ಬಿಟ್ಟಿಲ್ಲ. एक भी नाप से बाहर नहीं ಆದ್ರೆ है. ದಂಡಿಗೆ ಕುತ್ಕೊಂಡವ್ರು ನೋಡ್ರಿ. लेकिन आप कोने में बैठे हुए लोग देखिए. ನಿಮ್ ಎಡಗಡೆ ಇದ್ದಷ್ಟು ಟೈಲ್ ಬಲಗಡೆ ಇದೆ ಅಥವಾ ಚಿಕ್ಕದಿದೆಯಾ? आपके दाहिने और रहने वाला ही वहां पर है या छोटा है? ಚಿಕ್ಕದಿದೆಯಲ್ಲ वो ದಂಡಿಗೆ छोटा है ना? ಆ ಕಡೆ ಚಿಕ್ಕದಿದೆಯಲ್ಲ वो छोटा है ना? ಅಲ್ವಾ? सही ಯಾಕೆ? है. क्यों? ಅಲ್ಲಿ ಸೈಜ್ ಅಲ್ಲಿ ಕಡಿಮೆ ಬಿದ್ದಿರ್ಕೆ वहां पर साइज में कम हुआ है. ದೊಡ್ಡ इसलिए ಟೈಲ್ಸ್ ಅನ್ನ ಏನ್ ಮಾಡಿದ್ರು ಅವರು? बड़े टाइल को उन्होंने ಈ क्या ಹಾಲ್ किया? ಕಟ್ಟುವಾಗ हॉल को बांधते समय ಅದರ ಅಳತಿ ತಗೊಂಡು उसके नाप को लेकर ಇಲ್ಲೇ ಬಿಲ್ಡಿಂಗ್ ಅಲ್ಲೇ यहीं पर बिल्डिंग ಅದನ್ನ में ही ಕರ್ರ್ ಅಂತ ಕೊಯ್ದು उसे काट कर ಅದಕ್ಕೆ ಸೈಜ್ ಫಿಟ್ ಮಾಡಿದ್ರು. उसके साइज में उसे लगा ಆದ್ರೆ दिया. ಸೊಲೊಮೋನನ ಆಲಯದಲ್ಲಿ ಹಂಗ ಮಾಡ್ಲಿಕ್ಕೆ ಅವಕಾಶ ಇಲ್ಲ. लेकिन सुलेमान के भवन में वैसे करने के लिए कोई मौका नहीं ಕೇಳಿದ್ರಾ? है. आपने सुना? ಕಲ್ಲಿನ ಗಡಿಯಿಂದ ಬರುವಾಗ್ಲೇ वहाँ पर पत्थर जहाँ से लेकर आए ಅದು वहाँ ಎಲ್ಲಿ पर fit आते ಆಗ್ಬೇಕು? ही कहाँ पर फिट होना ಅದ್ರ है, ಸೈಜ್ ಏನು? उसका साइज क्या ಅದು है. ಸಣ್ಣ ಹಾಲ್ ಅಲ್ರಿ. वो छोटा हॉल नहीं ಸಮಯ है. ಮುಗಿದಿದೆ. समय खत्म हो ಬರೀ चुका है. ನಿಮ್ಗೆ ಓದ್ತೀನಿ ಕೇಳ್ರಿ. सिर्फ मैं पढ़ूंगा. आप सुनिए. ಸೊಲೊಮೋನನು 70,000 ಹೊರೆ ಹೊರುವವರು 80,000 ಮಂದಿ ಕಲ್ಲು ಗಣಿಯಲ್ಲಿ ಕೆಲಸ ಮಾಡುವವರು ಇದ್ರು. 70,000 ವರ್ಕರ್ಸ್, 70,000 कामगार 80,000 और 80,000 ಸ್ಟೋನ್ ಕಟರ್ಸ್. वहाँ पर पत्थर को फोड़ने वाले. ಎಷ್ಟು ಜನ? कितने लोग? 80,000. 80,000. ಅಷ್ಟೇ ಅಲ್ಲ, सिर्फ उतना ही नहीं, 3,000 ಮಂದಿ ಮೇಸ್ತ್ರಿಗಳು. 3,000 ಮೇಸ್ತ್ರಿ. 3,000. 3,000. ಈಗ ಒಬ್ಬ ಮೇಸ್ತ್ರಿ अब एक मेस्त्री ಒಂದು ಕೋಣೆ ಕಟ್ತಾ ಇದ್ದಾನಂದ್ರೆ एक कोना बांध, एक कमरा बांध रहा ಆ है तो ಮೇಸ್ತ್ರಿಗೆ ಒಂದು ಕೋಡ್ ವರ್ಡ್ उस मेस्त्री को एक कोड वर्ड A1, A1, ಎರಡನೇ ಮೂಲೆ ಕಟ್ಟೋನು B1. दूसरा कोना बांधने वाला B1. ಈಗ ಇವನು A1 अब A1 ಅದ್ರ ಕಡೆಗಡೆ ಸ್ಟೋನ್ 10. उसके नीचे पत्थर 10. ಸಿಂಪಲ್ ಹೇಳ್ತಾ ಇದ್ದೀನಿ. आसान बता रहा ಅವನು हूँ. ಲೀಸ್ಟ್ ಮಾಡಿ वो लिस्ट कर कर, ಅರ್ಥ ಆಗ್ತದೆ ಅಲ್ಲ? आप समझ रहे हो ना? A1 A1 ನಂಬರ್ 1 पहला 10 ಮೀಟರ್, 10 मीटर, ನಂಬರ್ 2 दूसरा 20 ಮೀಟರ್. 20 मीटर. ಈ ರೀತಿಯಾಗಿ ಕರೆಕ್ಟ್ ಲೆಕ್ಕ ಕಳಿಸ್ಬೇಕು ಅವನು. इस तरीके से करेक्ट गिनती भेजना ಎಲ್ಲಿಗೆ? है. कहाँ पर? ಕಲ್ಲಿನ ಗಣಿಗೆ. वहाँ पर पत्थर के ಆ ಕಲ್ಲಿನ जगह ಗಡಿಯಲ್ಲಿ में, और वहाँ पर पत्थर काटने के जगह ಬಹಳ में ಇಂಟ್ರೆಸ್ಟಿಂಗ್ ಇದೆ ಕೇಳಿ. बहुत दिलचस्प है. सुनिए. ಆ ಕಲ್ಲಿನ ಗಡಿಯಲ್ಲಿ वहाँ पर पत्थर लाने की ಅವ್ರ जगह ಅಳತೆ ನೋಡಿ में वो नाप को देखकर 3,000 ಮೇಸ್ತ್ರಿ, 3,000 मेस्त्री, ಅದರಲ್ಲಿ ಒಬ್ಬ ಮೇಸ್ತ್ರಿಗೆ उसमें से एक मेस्त्री को ಬಹುಶಃ A1 ಇನ್ಚಾರ್ಜ್ ಇದೆ ಅಂದ್ಕೊಳ್ಳಿ. शायद A1 इंचार्ज है. सोचिए, ಎಲ್ಲ ಎ ಸೈಜ್ಗಳು ಆ ಮೇಸ್ತ್ರಿ ಕಡೆ ಹೋಗ್ತದೆ. उस मेस्त्री के सारे साइज जो है उनके पास ही आ जाते मेस्त्री, हैं. और वह मेस्त्री ಆ ಮೇಸ್ತ್ರಿ और वह मेस्त्री ಆ ಲಿಸ್ಟ್ ತಗೊಂಡು उस लिस्ट को ಆ लेकर ಸೈಜ್ ಎಕ್ಸಾಕ್ಟ್ ಸೈಜ್ वह जितना साइज है निर्दिष्टता से वही साइज 1 ಮಿಲಿಮೀಟರ್ 1 मिलीमीटर भी ಹೆಚ್ಚಿಗೆ ಆಗೋಂಗಿಲ್ಲ, ज्यादा नहीं होना है, ಕಡಿಮೆ ಆಗೋಂಗಿಲ್ಲ. कम नहीं होना है. ಯಾಕೆ? क्यों? 1 ಮಿಲಿಮೀಟರ್ ಹೆಚ್ಚಿಗೆ ಆದ್ರೆ 1 मिलीमीटर ज्यादा होगा तो ಕಲ್ಲು ಆಲಯಕ್ಕೆ ಬಂದ ಮೇಲೆ पत्थर भवन में आने के बाद ಇಲ್ಲಿ ಎಲ್ಲಿ ಕೋಡ್ ಹಾಕಿದಾರಲ್ಲ ये जहाँ पर कोड डाला गया है ಅಲ್ಲಿ ಅದನ್ನ ಹಾಕ್ಬೇಕು. वहाँ पर उसे डालना ಅಲ್ಲಿ है. ಹಾಕುವಾಗ वहाँ पर डालते समय ಅದು ಕುಂದಿರ್ಲಿಲ್ಲ ಅಂದ್ರೆ अगर वो नहीं बैठेगा तो ಅಲ್ಲಿ ತಿಕ್ಲಿಕ್ ಬರೋದಿಲ್ಲ, वहाँ पर उसे नहीं काट ಅಲ್ಲಿ सकते, ಕಟ್ ಮಾಡ್ಲಿಕ್ ಬರೋದಿಲ್ಲ. वहाँ पर उसे नहीं काट सकते.
ಆಮೇನ್. आमेन। ಅದು ತಿರುಗಿ ಕಲ್ಲಿನ ಗಣಿಗೆ ಹೋಗ್ಬೇಕು. वो वापस उस जगह में ले ಇಲ್ಲ जाना ಅಂದ್ರೆ है, नहीं तो ಅಲ್ಲೇ ಚೆಲ್ಬೇಕು. वहीं पर फेंकना है, ಮತ್ತೆ ಲಿಸ್ಟ್ ಹೋಗಿ ಕಳಿಸ್ಬೇಕು. फिर से लिस्ट को भेजना है। ಕಷ್ಟ ಅರ್ಥ ಆಗ್ತದೆಯಾ? यहाँ पर कठिनाई समझ कष्ट आ अर्थ रहा ಆಗ್ತದೆಯಾ? है, कष्ट आपको समझ आ रहा ಕಷ್ಟ है, ಅರ್ಥ ಆಗ್ತದೆಯಾ? तकलीफ आपको समझ आ रहा ದೇವರು है। परमेश्वर ನಮ್ಮನ್ನ हमको ಈ ಭೂಮಿ ಅನ್ನುವಂತ ಕಲ್ಲಿನ ಗಣಿಯಲ್ಲಿ इस पृथ्वी नामक पत्थर के गुफा ಜೀವಂತ में ಕಲ್ಲುಗಳನ್ನಾಗಿ एक जिंदा पत्थर बनाकर ಕಟ್ಟಿದ್ದು बांधना, ಪರಲೋಕದಲ್ಲಿ स्वर्ग में ಕಟ್ಟಲ್ಪಡ್ತಾ ಇರುವ बांधा जाने ತನ್ನ वाला ಆಲಯಕ್ಕಾಗಿ उनके भवन के लिए ಕಂಬದ ನಂಬರ್ ಬರೆದು खंबा के नंबर को लिखकर ಮೇಸ್ತ್ರಿಗಳ ಹೆಸರು ಬರೆದು मेस्त्रियों के नाम ಯಾವ को लिखकर, ಸಭೆಯಲ್ಲಿ कौन से ಯಾವ कलीसिया में, ಸೇವಕನ ಕೈಯಲ್ಲಿ कौन से सेवक के हाथ में, ಅಯ್ಯೋ ಅರ್ಥ ಆಗ್ತಾರ ಯಾರಾದ್ರೂ ಇಲ್ಲಿ अगर ಹೇಳ್ತಿರಲ್ಲ कोई समझ रहा है तो कोई ಯಾವ कहेंगे, ಸೇವಕರುಗಳ ಕೈಯಲ್ಲಿ कौन से सेवकों ಯಾವ के हाथ ಸಭೆಯಲ್ಲಿ में, कौन से ಯಾವ कलीसिया ಕಲ್ಲು में, कौन सा पत्थर, ಎತ್ತ ಕಂಬ कैसा कंबा, ಹೇಗೆ ಕಡಿದು कैसे रूप ಅದಕ್ಕೆ देकर ಬರೆಯಲ್ಪಟ್ಟಿದೆ. इसमें लिखा गया है। ಬೋಧಕರಾದವರಿಗೆ प्रचारक जो है उन्हें ಹೆಚ್ಚಿನ ನ್ಯಾಯ ತೀರ್ಪುದೆ ಎಂಬುದನ್ನು ಅರಿತುಕೊಂಡು ज्यादा न्याय निर्णय रहेगा, इसे समझकर ಎಲ್ಲರೂ ಬೋಧಕರಾಗಬೇಡ್ರಿ. सब प्रचारक मत बनिए, ಯಾಕಂದ್ರೆ ಬೋಧಕರಾದ ನಾವುಗಳು कि प्रचारक जो हम हैं ಕೆತ್ತುವಾಗ जाएंगे, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ थोड़ा भी ज्यादा कम होगा तो ಅರ್ಥ ಆಗ್ತಾ ಇದೆ आप ನಿಮಗೆ? समझ रहे हो, ಯಾರು ಅಂಡರ್ಸ್ಟ್ಯಾಂಡಿಂಗ್ ದ आप ಡಿಫರೆನ್ಸ್? समझ रहे हो ಯಾಕೆ व्यत्यास ನೋವು को? ಆಗ್ತಿದೆ ನಿಮಗೆ? क्यों आपको दर्द हो रहा ಯಾಕೆ है? ಸಂದೇಶಗಳು ಚುಚ್ಚುತ್ತವೆ? क्यों संदेश आपको चुभते हैं? ಯಾಕೆ ಜನರಿಂದ ನೋವಾಗುತ್ತೆ? क्यों लोगों द्वारा चोट पहुंचता है? ಗಟ್ಟಿಯಾಗಿ ಕಿರಿಚಿ ಹೇಳ್ತೀನಿ ಕೇಳಿ. जोर से चीख कर कहता हूँ, सुनिए, ಯಾಕಂದ್ರೆ ನೀವು ರೂಪಿಸಲ್ಪಡ್ತಾ ಇದ್ದೀರಾ. क्योंकि आप रूप दिए जा रहे हो। ಓಡೋಗ್ಬೇಡ್ರಿ. आप भाग मत जाइए, ಸಾಯ್ತೀರಾ. आप मर जाएंगे। ಪ್ರತಿಯೊಂದು ಕಲ್ಲು, हर एक पत्थर, ಪ್ರತಿಯೊಂದು ಸಭೆಗಳಲ್ಲಿ, हर एक कलीसिया में, ಪ್ರತಿಯೊಂದು ಸೇವೆಗಳಲ್ಲಿ, हर एक सेवकाई में, ಪ್ರತಿಯೊಂದು ಯೂಟ್ಯೂಬ್ ಅಲ್ಲಿ हर एक यूट्यूब में ಕೆತ್ತಲ್ಪಡ್ತಾ ಇವೆ. वो खोदे जा रहे हैं। ಯಾಕೆ? क्यों? ಗಣಿಯಲ್ಲಿದ್ದೀರಾ. आप उस ಖಜಾನ ಏನಂತಿರೋದು? ಪತ್ರಕ್ಕೆ ಖಾನ್ ಮೇ ಹೋ. आप पत्थर के खान में हो। ಆಮೇನ್. आमेन। ದಣಿಯಲ್ಲಿ ಧೂಳಿರ್ತದೆ, वहाँ पर खान में धूल रहता है, ಕೆತ್ತೋದಿರ್ತದೆ. खोदना रहता है। ಹುಚ್ಚ ಪಾಸ್ಟರ್ ಬೈತಾನೆ, पागल पास्टर चिल्लाते हैं, ಇಲ್ಲದ ಎಕ್ಸಾಂಪಲ್ ಕೊಡ್ತಾನೆ, जो नहीं है वो ನಿಮ್ಮನ್ನ एग्जाम्पल बताते ತಿಳಿತಾನೆ. हैं, आपको चुबाते हैं। ಮೇಸ್ತ್ರಿ ಮೇಲೆ ಕೋಪಗೊಂಡು ಏನು ಉಪಯೋಗ? मेस्त्री पर गुस्सा कर कर क्या लाभ है? ಯಾರಿಗಾದ್ರೂ ಅರ್ಥ ಆಗ್ತದ್ರೆ ಒಂದ್ಸರಿ ಆಮೇಲೆ अगर कोई समझ रहा है तो एक बार आमीन आप कहेंगे। ಮೇಸ್ತ್ರಿಗೂ ಆ ಕೆಲಸ ಬೇಕಾಗಿಲ್ಲ. मेस्त्री को भी वो काम नहीं चाहिए। ಯಾವನು ಬೇಕು ಕಣ್ಣಲ್ಲಿ ಗಣಿಯಲ್ಲಿ ಕೆಲಸ ಮಾಡೋದು? किसे चाहिए पत्थर की खान में काम ಯಾವಾಗ करना? ನೋಡಿದ್ರು ಕರ್ರ ಅಂತ ಶಬ್ದ, हमेशा वो आवाज आते रहता है, ಯಾವಾಗಲೂ ಧೂಳು, हमेशा धूल, ಮಣ್ಣು. मिट्टी। ಯಾವಾಗ ಬಿಡುಗಡೆ ಸಿಗ್ತದೋ ಅಂತ ಕಾಯ್ತಾ ಇರ್ತಾರೆ. कब छुटकारा मिलेगा के इंतजार करते ಆದ್ರೆ रहते ಕೆಲಸ हैं, ಬಹಳ. लेकिन काम बहुत है। ಯಾಕೆ? क्यों? ಆಲಯ ಕಟ್ಟಲ್ಪಡಬೇಕು. भवन बांधना जाना है, ಕೊಟ್ಟಿರುವ ಅಳತೆಗೆ ಅನುಗುಣವಾಗಿ. दिए गए नाप के अनुसार। ಆಮೇನ್. आमेन। ಕೆತ್ತಲ್ಪಡಬೇಕು. खोदा जाना है, ನೋವಾಗುತ್ತೆ, दर्द होता है, ಕಣ್ಣೀರು ಬರುತ್ತೆ, आंसू आते हैं, ಮನಸ್ತಾಪ ಆಗುತ್ತೆ. वहाँ पर गलत फहमियां होते हैं। ಜ್ಞಾನೋಕ್ತಿಗಳ ಪುಸ್ತಕ 4:14. नीति वचन का पुस्तक उसका 4 अध्याय उसका 14वां ಎತ್ತುಗಳಿಲ್ಲದಿದ್ದಲ್ಲಿ वचन। ಕೊಟ್ಟಿಗೆಯು ಶುದ್ಧ. जहाँ पर बैल नहीं है वहाँ पर तबेला शुद्ध होता है। ಹೌದು. सही ಜನನೇ है, ಇಲ್ಲ ಅಂದ್ರೆ, लोग ही नहीं है तो, ಪಾಸ್ಟರ್ ಇಲ್ಲ ಅಂದ್ರೆ, पासवान ही नहीं है ಸಭೆಯ तो, ಕಟ್ಟಡ ಶುದ್ಧ. कलीसिया का बिल्डिंग जो है वो शुद्ध है। ಜ್ಞಾನೋಕ್ತಿ 4:14. नीति वचन का पुस्तक उसका 4 अध्याय उसका 14वां ಎತ್ತುಗಳಿಲ್ಲದಿದ್ದಲ್ಲಿ वचन। जहाँ पर बैल नहीं ಕೊಟ್ಟಿಗೆ है ಶುದ್ಧ. वहाँ पर तबेला ಆದ್ರೆ शुद्ध ಬಹು है, ಎತ್ತುಗಳಿಂದಲೇ. लेकिन बहुत सारे बैलों से ही। ಆಮೇನ್. ಆಮೇನ್. ಎತ್ತುಗಳಿಲ್ಲದಿರುವಾಗ ಗೋದಲಿಯು ಶುದ್ಧ. ಜहाँ- ಆದ್ರೆ ಎತ್ತಿನ ಶಕ್ತಿಯಿಂದಲೇ ಬೆಳೆಯ ವೃದ್ಧಿ. जहाँ पर बैल नहीं वहाँ पर गौशाला स्वच्छ रहता है, परंतु बैल और बैल के बल से अनाज की बढ़ती होती ಅರ್ಥ है। ಆಗಿರೋರು ಒಂದ್ಸಲ ಆಮೇನ್ ಅಂತ ಗಟ್ಟಿಯಾಗಿ जिन्हें ಹೇಳ್ತೀರಾ? समझ आ रहा है एक बार ತಾಯಿ आमीन कहिए। ದಿದ್ದಿದ್ದಾಳೆ, माँ को सिखाती है, ತಾಯಿ ದಿದ್ದಿದ್ದಾಳೆ, ತಾಯಿ ತಿದ್ದುತ್ತಾಳೆ. माँ जो है सिखाती है, ಕಣ್ಣೀರು ಬರುತ್ತೆ, आंसू आता है, ಅಪ್ಪ ಕಪಾಳ ಹೊಡಿತಾನೆ, पिता जो है मारते ಕಣ್ಣೀರು हैं, ಬರುತ್ತೆ, आंसू आता है, ಪಾಸ್ಟರು ಒತ್ತಿ ಚುಚ್ಚಿ ಹೇಳ್ತಾರೆ, पासवान जी दबाकर चुपाकर कन्नीर बताता बरते। है, आंसू आते हैं। ಯೂಟ್ಯೂಬ್ ಅಲ್ಲಿ ಪ್ರವಾದಿಗಳು यूट्यूब पे भविष्यवक्ता है, ಕಠಿಣವಾಗಿ ನುಡಿತಾರೆ, कठिन और से बोलते ನೋವಾಗುತ್ತೆ, हैं, दर्द होता है, ಸಹೋದರ ಸಹೋದರಿಯರು ತಿದ್ದುತ್ತಾರೆ.
गिरेगा ಅದು ಗಣಿಯಲ್ಲೇ ಉಳಿತದೆ. वो उस खान में ही बच जाएगा, ಯಾವ ಕಲ್ಲು लेकिन जो पत्थर ಒಡೆದು ಹೋಗುತ್ತೋ वो फूटता है ಅದು ಗಣಿಯಲ್ಲೇ ಉಳಿಯುತ್ತೆ. वो भी खान में ही ಯಾವ बच जाता ಕಲ್ಲು है, लेकिन जो ಎಷ್ಟೇ पत्थर ನೋವಾದ್ರೂ जितना भी दर्द क्यों ना हो ನಿಂತುಕೊಳ್ಳುತ್ತೋ जो खड़ा होता है ಅದು ಯೆಹೋವನ ಮಂದಿರವನ್ನು ಸೇರುತ್ತೆ. वो यहोवा के मंदिर ಆ में ಕಲ್ಲಿನ झुकता ಮೇಲೆ है और उस पत्थर के ನನ್ನ ऊपर ನಾಮವನ್ನ मेरे ಬರೆಯುವೆನು. नाम को मैं ಆ लिखूंगा, ಕಲ್ಲಿನ ಮೇಲೆ उस पत्थर के ನನ್ನ ऊपर ತಂದೆಯ ಹೆಸರನ್ನು मेरे ಬರೆಯುವೆನು. पिता के नाम को मैं ಆ लिखूंगा, ತಂದೆ ಆ ಕಲ್ಲಿನ ಮೇಲೆ उस पत्थर के ऊपर ಹೊಸ ಯೆರೂಸಲೇಮಿನ ಹೆಸರನ್ನು ಬರೆಯುವೆನು. नए नगर यरूशलेम का नाम लिखूंगा. ಇಂದಿನಿಂದ आज से ಆ ಕಲ್ಲು वह पत्थर ಹೊರಗಡೆ ಹೋಗುವುದೇ बाहर नहीं निकलेगा, ನನ್ನ ಜೊತೆಗೆ ನೆಲೆ तुम्हारे साथ यहाँ पर रहेगा.